ಇದ್ದೀರಲ್ಲ. ಸೊ ಆನ್ಲೈನಲ್ಲೂ ಸಹ ನಮಗೆ ಸನ್ನಿಧಿಯವರು ನಮ್ಮ ಕ್ಲಾಸ್ ನೋಡ್ತಾ ಇದ್ದಾರೆ, ಗುಡುವೀರಪ್ಪ ಅವರು ಸಹ ಕ್ಲಾಸ್ ನೋಡ್ತಿದ್ದೀರಿ, ಮತ್ತು ಇನ್ನೂ ಭಾಳ ಜನ ನೋಡ್ತಿದ್ದೀರಿ. ನನಗೆ ಸಂಪರ್ಕಕ್ಕೆ ಬಂದಿರೋದು ಗುಡುವೀರಪ್ಪ ಮತ್ತು ಸನ್ನಿಧಿ. ಇನ್ನು ಇತರರು ಯಾರಿದ್ದೀರಿ, ಫೋನ್ ಮೂಲಕ ವಾಟ್ಸಪ್ ಮೂಲಕ ನನ್ನ ಸಂಪರ್ಕಕ್ಕೆ ನೀವು ಬರ್ಬೋದು. ಸೊ ಇವತ್ತಿನ ತರಗತಿಯಲ್ಲಿ ನಾವು ಈಗ ಪಾಠ ಮಾಡಿದ್ವಲ್ವ, ಯಾವ ಪಾಠ ಮಾಡಿದ್ವಿ ಹಿಂದೆ? ಸಂಖ್ಯಾ ಪದ್ಧತಿ ಮತ್ತು ಸ್ಥಾನ ಬೆಲೆ. ಸಂಖ್ಯಾ ಪದ್ಧತಿಯಲ್ಲಿ 2 ಪದ್ಧತಿ ನೋಡಿದ್ವಿ. ಹಿಂದೂ ಅರೇಬಿಕ್ ಪದ್ಧತಿ ಅಥವಾ ದಶಮಾನ ಪದ್ಧತಿ ಒಂದು, ಅದು ನಮ್ಮ ದೇಶದಲ್ಲಿ ಪ್ರಚಲಿತವಾಗಿರೋದು. ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ, ದಶಕೋಟಿ, ಶತಕೋಟಿ, ಸಹಸ್ರಕೋಟಿ ಮುಂದೆ ಹೋಗ್ತದೆ. ಅದು ಈ ರೀತಿ ಮೊದಲು 3 ಅಂಕೆಗಳನ್ನು ಬಿಟ್ಟು ಅಲ್ಪ ವಿರಾಮ ಹಾಕ್ತೀವಿ, ಆಮೇಲೆ 2 ಅಂಕೆಗಳನ್ನು ಬಿಟ್ಟು ಅಲ್ಪ ವಿರಾಮ ಹಾಕ್ತಿರ್ತೀವಿ. ಅದು ನಮ್ಮ ಪದ್ಧತಿ. ಯಾವ ಪದ್ಧತಿ? ದಶಮಾನ ಪದ್ಧತಿ. ಕರೆಕ್ಟ್. ವಿದೇಶದಲ್ಲಿ ಬಳಸುವಂಥ ಪದ್ಧತಿ ಅಂತಾರಾಷ್ಟ್ರೀಯ ಪದ್ಧತಿ ಅಂತ ಕರಿತಿದ್ವಿ. ಅದರಲ್ಲಿ ಬಿಡಿ 10, 100, 1000, 10,000 ತನಕ ಸೇಮ್ ಇರುತ್ತೆ. ನಮ್ಮದು ಹೇಗಿದೆಯೋ ಅದೇ ರೀತಿ ಇರ್ತದೆ, ಹೌದಲ್ವಾ? ಬಿಡಿ 10, 100, 1000, 10,000 ತನಕ ಹಾಗೇ ಇರುತ್ತೆ. ಅದಾದಮೇಲೆ 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್, ಟ್ರಿಲಿಯನ್, 10 ಟ್ರಿಲಿಯನ್, 100 ಟ್ರಿಲಿಯನ್, ಕ್ವಾಡ್ರಿಲಿಯನ್, 10 ಕ್ವಾಡ್ರಿಲಿಯನ್, 100 ಕ್ವಾಡ್ರಿಲಿಯನ್, ಪೆಂಟಿಲಿಯನ್, 10 ಪೆಂಟಿಲಿಯನ್, 100 ಪೆಂಟಿಲಿಯನ್, ಮುಂದೆ ಹೋಗ್ತಾ ಇರುತ್ತೆ. ಅಷ್ಟು ಬೇಕಾಗಿಲ್ಲ ನಮಗೆ ಇಷ್ಟು ಸಾಕು. ಅದು ಜಿಲಿಯನ್ ತನಕ ಹೋಗ್ಬಿಡುತ್ತೆ ಆಮೇಲೆ, ಆಯಿತಾ? ಸೊ ಇದು ನಮ್ಮ ಅಂತಾರಾಷ್ಟ್ರೀಯ ಪದ್ಧತಿ. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಏನಿತ್ತು? ಅಲ್ಪ ವಿರಾಮ ಹೇಗೆ ಹಾಕ್ತಿದ್ವಿ? 3 ಅಂಕೆಗಳನ್ನು ಬಿಟ್ಟು ಹಾಕ್ತಿದ್ವಿ. 3 ಅಂಕೆ ಕಾಮ, 3 ಅಂಕೆ ಕಾಮ, 3 ಅಂಕೆ ಕಾಮ, ಆ ರೀತಿ ಹೋಗ್ತದೆ. ನಮ್ಮ ಸ್ವದೇಶ ಪದ್ಧತಿ ದಶಮಾನ ಪದ್ಧತಿ, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಹಿಂದೂ ಅರೇಬಿಕ್ ಪದ್ಧತಿಯಲ್ಲಿ ಏನಿತ್ತು? 3 ಅಂಕೆ ಕಾಮ, 2 ಅಂಕೆ ಆ ರೀತಿ ಇರ್ತಿತ್ತು. ರೈಟ್, ವೆರಿ ಗುಡ್. ಇದಾದಮೇಲೆ ನಾವು ನೋಡಿದ್ದು ಯಾವುದು? ಸ್ಥಾನ ಬೆಲೆಗಳು. ಸ್ಥಾನ ಬೆಲೆ ಮತ್ತು ಮುಖ ಬೆಲೆ. ಸ್ಥಾನ ಬೆಲೆ, ಮುಖ ಬೆಲೆನೂ ನಾವು ಭಾಳ ಸಂಕ್ಷಿಪ್ತವಾಗಿ ಭಾಳಷ್ಟು ಉದಾಹರಣೆಗಳ ಸಹಿತ ನೋಡಿದ್ವಿ. ಆದರೆ ಮಕ್ಕಳೇ, ಕ್ಲಾಸಲ್ಲಿ ನಾವು ಮಾಡಿದ್ದು ಬರೀ ಸಣ್ಣ ಅಭ್ಯಾಸಗಳು ಮಾತ್ರ. ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ, ಅದರ ಅನುಭವ ಸರಿಯಾಗಿ ನೀವು ಪಡಿಬೇಕು, ಅದಕ್ಕೆ ಸರಿಯಾದ ತಯಾರಿ ಮಾಡಬೇಕು ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು, ಅವುಗಳ ಅಭ್ಯಾಸ ಮಾಡೋದು ಭಾಳ ಮುಖ್ಯ. ಆಯ್ತಾ? ಅವುಗಳ ಅಭ್ಯಾಸ ಮಾಡೋದು ಭಾಳ ಮುಖ್ಯ. ಇದರಲ್ಲಿ ಗೊತ್ತಾಗ್ತದೆ ನಿಮಗೆ, ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಓ, ನವೋದಯದಲ್ಲಿ ಈ ಥರ ಕೇಳ್ತಾರಾ? ಓ, ನವೋದಯದಲ್ಲಿ ಈ ಥರ ಕೇಳಿದ್ರಾ? ಓ, ನವೋದಯದಲ್ಲಿ ಈ ವರ್ಷದ ನವೋದಯ ಪತ್ರಿಕೆಯಲ್ಲಿಯೂ ಸಹ ಈ ಥರ ಕ್ವಶನ್ಸ್ ಬರ್ತಾವ. ಅದೆಲ್ಲ ನಿಮಗೆ ಈ ಪ್ರಶ್ನೆಗಳನ್ನು, ಅಂದರೆ ಹಿಂದೆ ನವೋದಯ ಎಕ್ಸಾಮ್ ಹಿಂದೆನೂ ನಡೆದಿದೆಯಲ್ವಾ, ಪ್ರತಿ ವರ್ಷ ನಡೀತಾ ಬರ್ತಾಯಿದೆ. ಅಲ್ಲಿ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಅಲ್ಲಿ ಭಾಳ ಕಷ್ಟದವು ಕೇಳ್ತಾರ, ಭಾಳ ಸುಲಭದವು ಕೇಳ್ತಾರ, ಅವನ್ನ ನೋಡಿದಾಗ ನಿಮಗೆ ಭಾಳ ಒಂದು ಒಳ್ಳೆಯ ಅನುಭವ ಸಿಗುತ್ತೆ. ಆಯಿತಾ? ನೀವು ಆ ಮಟ್ಟಕ್ಕೆ ತಯಾರಾಗ್ತೀರಿ. ರೈಟ್, ನೋಡೋಣ. ಮೊದಲನೇ ಪ್ರಶ್ನೆ, ರೆಡಿ ಇದ್ದೀರಿ? ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ನಿಮಗೆ ಉತ್ತರ ಬರೀರಿ ಅಂತ ಹೇಳಲ್ಲ, ಕೊಟ್ಟಿರುವ 4 ಉತ್ತರದಲ್ಲಿ ಯಾವುದು ಸರಿ ಇದೆ ಅಂತ ಕೇಳ್ತಾರೆ. ಬಹು ಆಯ್ಕೆಯ ಪ್ರಶ್ನೆಗಳ ರೂಪ ಇವು. ಯಾವ ರೂಪದ ಪ್ರಶ್ನೆ ಬರ್ತವೆ? ಬಹು ಆಯ್ಕೆಯ ಪ್ರಶ್ನೆಗಳು. ಇಂಗ್ಲೀಷಲ್ಲಿ ಹೇಳೋದಾದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂತ ಹೇಳ್ತೇವೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಬರೀರಿ ಅಂತ ಹೇಳಿ ಬಂದಿದೆಯಲ್ಲ ಪ್ರಶ್ನೆಗಳು ಕನ್ನಡದಲ್ಲಿ. ಆ ರೀತಿ ಯಾವುದಾದ್ರೂ ಒಂದು ಇರುತ್ತೆ, ಇದರಲ್ಲಿ ಉತ್ತರ, ಸರಿಯಾದ ಉತ್ತರ ಇರುತ್ತೆ. ಅದು ಯಾವುದು ಅಂತ ಹುಡುಕ್ಬೇಕು ನಾವು. ಇನ್ನೂ ಸುಲಭ ಇಲ್ಲ, ನನಗೆ ಈ ಪ್ರಶ್ನೆಗೆ ಉತ್ತರ ಬೇಡ, ನಾನು ಮಾತು ಹೇಳೋದು ಕೇಳಿ. ನವೋದಯ ಪ್ರವೇಶ ಪರೀಕ್ಷೆ ನಿಮ್ಮ ಸ್ಕೂಲಲ್ಲಿ ನಡೆಯುವ ಪ್ರವೇಶ ಪರೀಕ್ಷೆಗೆ ಅಂತ ಒಂದು ರೀತಿ ಸುಲಭ. ಯಾಕೆ ಒಂದು ಉತ್ತರ ಬರೆಯೋಂಗಿಲ್ಲ, ಇನ್ನೊಂದು ಯಾಕೆ? ಈ ಕಿರಣ ಯಾಕೆ ಗೊತ್ತಾ? ಅಜಯ್, ಮದನ್, ನಿಮ್ಮ ಸ್ಕೂಲ್ ಎಕ್ಸಾಮ್ಗಿಂತ ನವೋದಯ ಪ್ರವೇಶ ಪರೀಕ್ಷೆ ಭಾಳ ಸುಲಭ ಆಗುತ್ತೆ. ಸನ್ನಿಧಿ, ಗುಡುವೀರಪ್ಪ, ಗೊತ್ತಾ ನಿಮಗೆ? ಈಸಿ ಅಂತೂ ಇರೋದಿಲ್ಲ ಪ್ರಶ್ನೆ ಪತ್ರಿಕೆ ಈಸಿ ಇದ್ದರೆ ನೀವು ಯಾರು ಕೋಚಿಂಗ್ ತಗೊಳ್ಳೋ ಅವಶ್ಯಕತೆ ಇದ್ದಿದ್ದಿಲ್ಲ. ರೈಟ್, ಸ್ವಲ್ಪ ಪ್ರಶ್ನೆ ಪತ್ರಿಕೆ ಟಫ್ ಬರ್ತದೆ, ಅದನ್ನು ಕಲಿಬೇಕಂತಲೇ ನೀವು ಕೋಚಿಂಗ್ ಹೋಗೋದು ಎಲ್ಲರೂ. ಬಟ್ ನಿಮ್ಮ ಸ್ಕೂಲಲ್ಲಿ ನಡೆಯೋ ಎಕ್ಸಾಮ್ಗಿಂತ ಸ್ವಲ್ಪ ಈಸಿ. ನಾನು ಹೇಳ ಯಾಕೆ ಅಂತ? ನಿಮ್ಮ ಸ್ಕೂಲಲ್ಲಿ ಪ್ರಶ್ನೆಗಳನ್ನು ಕೊಡ್ತಾರೆ. ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಅಥವಾ ಮೊರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ಪ್ರಶ್ನೆ ಕೊಟ್ಬಿಟ್ಟು ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರಲ್ಲೇ.
ನಿಮ್ಮ ಕಣ್ಮುಂದೆನೇ ಅಲ್ಲೊಂದು ಉತ್ತರ ಇದೆ, ಹೌದಾ ಇಲ್ವಾ? ನಿಮ್ಮ ಕಣ್ಮುಂದೆನೇ ಇದೆ. 4ರಲ್ಲಿ ಒಂದಿದೆ, ಎಲ್ಲವೂ ಅಲ್ಲ. ಆ 4ರಲ್ಲಿ ಒಂದು ಸರಿಯಾದ ಉತ್ತರ ನಿಮ್ಮ ಕಣ್ಮುಂದೆನೇ ಇದೆ. ನೀವು ಎಷ್ಟು ಬುದ್ಧಿವಂತರಾಗಿರಬೇಕು ಅಂದರೆ ಅದು ಯಾವುದು ಅಂತ ಸರಿಯಾಗಿ ಹುಡುಕಿ ಬರಿಬೇಕಷ್ಟೆ. ನಿನ್ನ ಕಣ್ಣು ಮುಂದೆನೇ ಇಲ್ವಾ? ನನಗೆ ಗೊತ್ತಿಲ್ಲ, ನಾನು ಪ್ರಶ್ನೆ ಓದಿಲ್ಲ. ಪ್ರಶ್ನೆ ಓದೋಕ್ಕೆ ಅವಕಾಶ ಕೊಡಿ ನನಗೂ, ಆಯಿತಾ? ಸೊ ಪ್ರಶ್ನೆಗಳು ಈ ರೀತಿ ಬರ್ತವೆ ಮಕ್ಕಳೇ, ಮಾಡೋಣ. ಓಕೆ, 70,805 ಎಂಬ ಸಂಖ್ಯೆಯನ್ನು ಅಂಕೆಗಳಲ್ಲಿ ಬರೆಯುವ ಕ್ರಮ. ನೋಡಿ, ನಾವು ಮಾಡಿದ್ವಿ ಮಕ್ಕಳೇ, ಪದಗಳಿಂದ ಅಕ್ಷರ ರೂಪದಲ್ಲಿ ಬರೆಯೋದು, ಸಂಖ್ಯೆಗಳ ರೂಪದಲ್ಲಿ ಬರೆಯೋದು, ಸಂಖ್ಯೆಗಳನ್ನು ಅಕ್ಷರಗಳ ರೂಪದಲ್ಲಿ ಬರೆಯೋದು ಮಾಡಿದ್ವಾ ಇಲ್ಲ? ಇಲ್ಲ, ಅಕ್ಷರಗಳಲ್ಲಿ ಕೊಟ್ಟಿದ್ದಾರೆ ತಾನೆ, ಅದನ್ನು ನಾವು ಸಂಖ್ಯೆ ರೂಪದಲ್ಲಿ ಬರೀಬೇಕು. ಏನಂತ ಹೇಳಿದ್ದಾರೆ? 70,000 ಇನ್ನು ಮುಂದೆ ಬರ್ತಾವಲ್ಲ 3, 805 ಎಲ್ಲಿ ಬರುತ್ತೆ ಮಕ್ಕಳೇ? ಇಲ್ಲಿ ಬರಲ್ವಾ? ಓಹೋ, ನೀವು ಕಾಮ ಹಾಕ್ಬಿಟ್ರೆ ಕರೆಕ್ಟಾಗಿ ಸಿಕ್ಬಿಡುತ್ತೆ ಆಪ್ಷನ್ ಬಿ. ಅವ್ರು ನೋಡಿ ನಿಮಗೆ ಇನ್ನೂ ಸ್ವಲ್ಪ ಟಾರ್ಚರ್ ಕೊಡಬೇಕು ಅಂತ ಕಾಮ ಹಾಕೋದೇ ಇಲ್ಲ ಅವರು, ಅಲ್ಪ ವಿರಾಮ ಹಾಕೋದೇ ಇಲ್ಲ. ನಿಮಗೆ ಬೇಕು ಕನ್ಫ್ಯೂಸ್ ಮಾಡಬೇಕು ಅಂತ ಕನ್ಫ್ಯೂಸ್ ಮಾಡಬೇಕು ಅಂತ ಎಲ್ಲೂ ಅಲ್ಪ ವಿರಾಮ ಹಾಕಲ್ಲ. ಮತ್ತು ಎಲ್ಲ ಅಂಕಿಗಳನ್ನು ಅದನ್ನೇ ಬಳಸಿದ್ದಾರೆ ನೋಡ್ರಿ. 7, 8, 5 ಮತ್ತು 0 ಇದೇ ತಾನೇ ಬರೋದು. 7, 0, 8, 5 7, 0, 8, 0, 5 7, 0, 8, 0, 0, 5 7, 0, 0, 0, 0, 8, 0, 0, 5 ಅವನ್ನೇ ಪದೇ ಬಳಸಿಬಿಟ್ಟು ನಿಮ್ಮನ್ನು ಸ್ವಲ್ಪ ಕನ್ಫ್ಯೂಸ್ ಮಾಡೋಣ. ಯಾರು ಅವಸರದಲ್ಲಿರ್ತಾರೆ ಮಕ್ಕಳು, ಅವ್ರ ಕಡೆಯಲ್ಲಿ ತಪ್ಪು ಮಾಡಿಸೋಣ ಅಂತ ಹೇಳ್ಬಿಟ್ಟು ಈ ಥರ ಪ್ರಶ್ನೆಗಳನ್ನು ಕೊಡ್ತಾರೆ. ಭಾಳ ಗಂಭೀರವಾಗಿ ನೋಡಬೇಕು, ಸೂಕ್ಷ್ಮವಾಗಿ ನೋಡಬೇಕು. ನನ್ನ ಪ್ರಕಾರ ಈ ಪ್ರಶ್ನೆ ಸ್ವಲ್ಪ ಸುಲಭವಾಗಿತ್ತು, ಹೌದಲ್ವ ಸೌಜನ್ಯ? ರೈಟ್, ಮುಂದೆ ಹೋಗ್ಬೋಣ ಇರ್ಷಿತಾ? ಚಲೋ, ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡಿ. ಸಂಖ್ಯೆ ಯಾವ್ದಾರ ಕೊಟ್ಟಿರಲಿ ಅವರು, ಹೌದಿಲ್ರಿ? ಸಂಖ್ಯೆ ಯಾವ್ದಾರ ಇರಲಿ, ಅಂದರೆ ನನ್ನ ಫೋನ್ ನಂಬರ್ ಏನು ರೀ? ಇಲ್ಲ ನಿಮ್ಮ ಡ್ಯಾಡಿ ಮಮ್ಮಿ ಫೋನ್ ನಂಬರ್ ಐತೆ, ಅದು ಭಾಳ ಗಂಭೀರವಾಗಿ ಓದಬೇಕು ಅಂತ ಯಾವ್ದಾರ ಕೊಟ್ಟಿರಲಿ ಸಂಖ್ಯೆ. ಇದರಲ್ಲಿ ಹಗುರವಾಗಿ ತೊಗೊಬೇಕು. ದೊಡ್ಡ ಸಂಖ್ಯೆಗಳು ಬಂತಂದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಪ್ರಶ್ನೆ ಓದಬೇಡಿ, ನನ್ನ ಮಾತು ಕೇಳಿ ಎಲ್ಲರೂ. ದೊಡ್ಡ ಸಂಖ್ಯೆಗಳನ್ನು ನಿಮ್ಮನ್ನು ಹೆದರಿಸ್ಲಿಕ್ಕೆ ಕೊಡ್ತಾರೆ ಒಂದೊಂದು ಸರಿ, ಆಯಿತಾ? ಎಂಥ ಸಂಖ್ಯೆ ಬಂದರೂ ಸುಮ್ಕೂರಪ್ಪ, ಸಾಗರ್ ಪಾಟೀಲ್ ಸುಮ್ಕೂರ್ಬೇಕು. ಎಂಥ ಪ್ರಶ್ನೆ ಬಂದರೂ ಸಹ ನಾವು ಹಗುರವಾಗಿ ತೊಗೊಬೇಕು, ಅದನ್ನು ಗಾಬರಿ ಆಗಬಾರ್ದು. ಮ್ಯಾಥ್ಸ್ ಅಂದಮೇಲೆ ಸಂಖ್ಯೆಗಳು ಇದ್ದದ್ದೇ. ಸುಭಾಷ್, ಮ್ಯಾಥ್ಸಲ್ಲಿ ಪದ್ಯಗಳು ಬರ್ತವೆ, ಮ್ಯಾಥ್ಸಲ್ಲಿ ಪದ್ಯಗಳು ಹಾಡುಗಳು ಬರ್ತವೆ. ಮ್ಯಾಥ್ಸ್ ಅಂದಮೇಲೆ ಸಂಖ್ಯೆಗಳೇ ಬರೋದು, ಪ್ಲಸ್ಸು ಮೈನಸ್ಸು ಭಾಗಾಕಾರ ಗುಣಾಕಾರ ಅವೇ ತಾನೇ ಬರೋದು. ಅದು ಬಂದ ತಕ್ಷಣ ನಾವು ಗಾಬರಿ ಆಗಬಾರ್ದು, ಯಾಕಂದರೆ ನಾವು ಮ್ಯಾಥ್ಸ್ ಓದಿದ್ದೀವಿ, ಗಣಿತ ನಾವು ಅಭ್ಯಾಸ ಮಾಡಿದ್ದೀವಿ, ಹೆದರಬಾರ್ದು. ಯಾವುದಾದ್ರೂ ಸಂಖ್ಯೆ ಇರಲಿ, ನಾನು ನೋಡಿ ಸಂಖ್ಯೆನ ಓದೋಕ್ಕೆ ಹೋಗಲ್ಲ. ಇಲ್ಲೊಂದು ಸಂಖ್ಯೆ ಇದೆ, ಇದರಲ್ಲಿ 4 ಮತ್ತು 7ರ ಸ್ಥಾನ ಬೆಲೆಗಳ ನಡುವಣ ವ್ಯತ್ಯಾಸ. ಏನೇನು ಹೇಳಿದ್ದಾರೆ? 4 ಮತ್ತು 7ರ ಸ್ಥಾನ ಬೆಲೆಗಳ ನಡುವಣ ವ್ಯತ್ಯಾಸ ಅಂದ್ರೇನು? ನಾವು ಮಾತಾಡಿದ್ವ ಇಲ್ವ? ವ್ಯತ್ಯಾಸ ಅಂದರೆ ಏನು ಮಾಡ್ಬೇಕು ನಾವು? ಕಳಿಬೇಕು, ರೈಟ್? 4ರ ಸ್ಥಾನ ಬೆಲೆ ಏನಾಗುತ್ತೆ ಮಕ್ಕಳೇ? ಹೆಂಗೆ ಬರಿಬೇಕಂತ ಹೇಳಿದ್ದೆ 4ರ ಸ್ಥಾನ ಬೆಲೆ ನಾನು? ಹೇಳಮ್ಮ, ಹೇಳು, ಬಾಯ್ಬಿಟ್ಟು ಹೇಳು. ನೀನು ಕೂತ್ಕೊಳ್ಳಮ್ಮ, ಆರಾಮಾಗಿ ಕೂತ್ಕೊಂಡೇ ಹೇಳು ನನಗೆ. 4 ಲಕ್ಷ ಅಂತ ಹೇಳಿದೆ. ನೀನೇನಂದಪ್ಪ? ಎಷ್ಟು ಅಂಕೆಗಳಿರ್ತಾವೋ ಅಷ್ಟು 0 ಬರೆದ್ಬಿಟ್ರೆ ಮುಗಿದೋಯ್ತು, ರೈಟ್? ಎಸ್ ಸರ್ ನೋ? ನೀವು ಅದನ್ನ ಹೇಳಿದ್ದೀಯ ಅನ್ಸುತ್ತೆ, ನೋಡೋಣ. ಕರೆಕ್ಟ್, ನೀನು ಹೇಳಿದ್ದು ಅದು ಕರೆಕ್ಟ್ ಇದೆ, ಸೊ ಸಿಂಚನ ಹೇಳಿದ್ದು ಕರೆಕ್ಟು, ನಮ್ಮ ಜ್ಞಾನೇಶ್ ಅವರು ಹೇಳಿದ್ದು ಕರೆಕ್ಟ್ ಇದೆ. ನೋಡಿರಿ, 4 ಬರೆದ್ಬಿಟ್ಟು ಮುಂದೆ 5 ಅಂಕೆಗಳಿದ್ದಾವೆ, 5 0 ಬರೆದ್ಬಿಡ್ತೀನಿ. ಇದೇನಾಯಿತು? 4ರ ಸ್ಥಾನ ಬೆಲೆ ಆಯಿತು. 7ರ ಸ್ಥಾನ ಬೆಲೆ ಏನಾಗುತ್ತೆ? 7 ಮುಂದೆ 1 0, 70 ಈ ರೀತಿ ಬರೆದೆ. ಅವುಗಳ ನಡುವಣ ವ್ಯತ್ಯಾಸ ಅಂದರೆ ಏನು ಮಾಡ್ಬೇಕು ನಾನು? ಮೈನಸ್ ಮಾಡಬೇಕು. ಕರೆಕ್ಟ್, ಮಾಡೋಣ. 0 0 ಆದರೆ 0. ಇದು ಗೊತ್ತು, ನಾನು ಹೇಗೆ ಮಾಡ್ಬೇಕಂತ ಹೇಳಿದ್ದೆ ನಿಮಗೆ. ಇದು 3 ಆಗುತ್ತೆ, ಇದು ಎಲ್ಲವೂ 9 ಆಗ್ತವೆ, ಇದೊಂದು ಮಾತ್ರ 10 ಆಗುತ್ತೆ. 10ರಲ್ಲಿ 7 ಹೋದರೆ 3 9 9 9 3 ಇದೆಯಾ? ಆಪ್ಷನಲ್ಲಿ ಇದೆಯಾ? ಬಂದಿದೆಯಾ? ಗುಡ್, ವೆರಿ ಗುಡ್. ಓಹ್, ಇಲ್ಲಿ ಬರಬೇಕಲ್ಲ, ಅಲ್ಪ ವಿರಾಮ ಇಲ್ಲಿ ಬರಬೇಕು. ಥ್ಯಾಂಕ್ ಯು, ಗುಡ್. ಸೊ ಮುಂದೆ ಹೋಗ್ಬೋದಾ? ನೋಡಿ ಮುಂದಿನ ಪ್ರಶ್ನೆ. ಸಂಖ್ಯೆ ಯಾವುದಾದ್ರೂ ಇರಲಿ ಮಕ್ಕಳೇ,
ಇದರಲ್ಲಿ ಅಕಸ್ಮಾತ್ ಓದಲೇಬೇಕು ಅಂದರೆ ಅದನ್ನು ಓದ್ಬಿಡ್ತೀನಿ, ಆಯಿತಾ? 47,372ರಲ್ಲಿ ರೈಟ್ 2 ಏಳುಗಳ ಸ್ಥಾನ ಬೆಲೆಗಳ ನಡುವೆ ಇರುವ ವ್ಯತ್ಯಾಸ ನೋಡಿ, ನಿಧಾನಕ್ಕೆ ನೋಡಿ. 2 ಇದಾವಂತ 7, 2 ಇದಾವೆ, 7 ಇದಾವ, 4 7 3 7 2, ಇಲ್ಲೊಂದು 7 ಇದೆ, ಇಲ್ಲೊಂದು 7 ಇದೆ, 2 ಇದೆ ತಾನೇ 7. 2 ಏಳುಗಳ ಸ್ಥಾನ ಬೆಲೆಗಳ ಇದರ ಸ್ಥಾನ ಬೆಲೆ ಏನು? 7ರ ಮುಂದೆ 3 0, 7ರ ಮುಂದೆ 1 2 3 3 0. ಇದರ ಸ್ಥಾನ ಬೆಲೆ ಏನು? 7ರ ಮುಂದೆ 1 0, 7ರ ಮುಂದೆ 1 ಅಂಕೆ 1 0, 70. ಇದರ ನಡುವೆ ಇರುವ ವ್ಯತ್ಯಾಸ. ವ್ಯತ್ಯಾಸ ಅಂದರೆ ಮೈನಸ್ ಮಾಡಬೇಕು, ಕರೆಕ್ಟಾ? ವ್ಯತ್ಯಾಸ ಅಂದರೆ ಏನು ಮಾಡ್ತೀರಿ? ಮೈನಸ್ ಮಾಡ್ತೀರಿ. ಮೈನಸ್ ಮಾಡೋಣ. 0 0 ಅಂದರೆ 0. ಈಗ ತಾನೇ ನೋಡಿದ್ವಿ. ಇದೇನಾಗುತ್ತಪ್ಪ? 6 ಆಗುತ್ತೆ. ಇದು ಇದು 9 ಆಗುತ್ತೆ, ಇದು 9 ಆಗುತ್ತೆ, ಇದು 10 ಆಗುತ್ತೆ. 10ರಲ್ಲಿ ಹೇಳಿದ್ರೆ 3, 9ಕ್ಕೆ 9, 6ಕ್ಕೆ 6. ಎಷ್ಟು ಬಂತು? ಇದೆಯಾ? ಆಪ್ಷನ್ ಡಿ ಕರೆಕ್ಟ್ ಇದೆಯಾ? ಮುಂದೋಗ್ಬೋದಾ ಮಕ್ಕಳೇ? ಚಾಲೋ. ಇಲ್ಲೊಂದಿದೆ ಪ್ರಶ್ನೆ, ಓದಲೇಬೇಕಂದ್ರೆ ಓದ್ತೀನಿ ನಿಮಗೆ ನಾನು. 7,03,013ರಲ್ಲಿರುವ 2 ಮೂರುಗಳ ಸ್ಥಾನ ಬೆಲೆಗಳ ಗುಣಲಬ್ಧ. ಈ ಸರಿ ಏನು ಕೇಳಿದ್ದಾರೆ? ವ್ಯತ್ಯಾಸ ಕೇಳಿಲ್ಲ, ವ್ಯತ್ಯಾಸ ಕೇಳಿಲ್ಲ. ಏನು ಕೇಳಿದ್ದಾರೆ? ಗುಣಲಬ್ಧ. ಪ್ರಶ್ನೆನ ಸರಿಯಾಗಿ ಓದೋದು ಅಷ್ಟೇ ಮುಖ್ಯ. ನೀವು ಪ್ರಶ್ನೆನ ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಂಡಿದ್ದೀರಪ್ಪ ಅಂದರೆ ನಿಮ್ಮದು 50% ಕೆಲಸ ಅಲ್ಲಿ ಮುಗೀತು. ಇನ್ನು ಉಳಿದದ್ದು 50% ಲೆಕ್ಕ ಮಾಡಿ ಉತ್ತರ ಸರಿ ಬರೀಬೇಕಾಗಿರೋದು. ಪ್ರಶ್ನೆನೇ ತಪ್ಪು ಅರ್ಥ ಮಾಡ್ಕೊಂಬಿಟ್ರೆ ಅಲ್ಲಿ ಗುಣಲಬ್ಧ ಕಂಡುಹಿಡಿಯೋದು ಬಿಟ್ಟು ವ್ಯತ್ಯಾಸ ಕಂಡುಹಿಡಿದು ಬಿಟ್ರಪ್ಪ ಅಂದರೆ ಏನಾಗುತ್ತೆ? ತಪ್ಪಾಗುತ್ತೆ. ಕರೆಕ್ಟಾ? ಮಾಡ್ತೀರಾ? ಎಸ್. ನಿನಗೆ ಡಿ ಬಂತಪ್ಪ? ಡಿ ಬಂತ್ರ? ನೋಡಿ, ಆನ್ಲೈನಲ್ಲಿ ಯಾರು ನೋಡ್ತಿದ್ದೀರಿ? ನೀವು ಪಾಸ್ ಮಾಡಬೇಕು, ವಿಡಿಯೋ ಪಾಸ್ ಮಾಡಿ ಮಾಡಬೇಕು ಲೆಕ್ಕನ. ಗುಡ್. ಆಪ್ಷನ್ ನಿನಗೇನು ಬಂದ್ಕಂದ? ಮಾಡಿಲ್ಲ, ಮಾಡಬೇಕು ಪ್ರಯತ್ನ. ಏನು ಕೇಳಿದ್ದಾರೆ? ಬೈಲ್ ನನ್ನ ಜೊತೆ ಮಾಡೋದು ಬೈಲ್ ಅಂದರೆ ಅಲ್ಲೇ ಕುಂತವ್ರು. ನೋಡಿಲ್ಲಿ, ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಈ ರೀತಿ, ಹೌದಾ? 7,03,013. ಇದರಲ್ಲಿರುವ 2 ಮೂರುಗಳ 3 ಎಲ್ಲೆಲ್ಲಿದ್ದಾವಮ್ಮ? ಇಲ್ಲೊಂದು 3 ಇದೆ, ಇಲ್ಲೊಂದು 3 ಇದೆ. ಸ್ಥಾನ ಬೆಲೆಗಳ ಗುಣಲಬ್ಧ. ಇದರ ಸ್ಥಾನ ಬೆಲೆ ಏನು? 3,000. ಇದರ ಸ್ಥಾನ ಬೆಲೆ ಏನು? 3. ಇದರ ಗುಣಲಬ್ಧ ಅಂದರೆ ನಾವು ಗುಣಿಸಬೇಕು. 3 3 9. ಕೊನೆಗಿರೋ ಸೊನ್ನೆಗಳು ಕೊನೆಗಿಡ್ತೀವಿ. ರೈಟ್. ಆಪ್ಷನ್ ಡಿ. ಎಸ್, ಆಪ್ಷನ್ ಡಿ ಕರೆಕ್ಟ್. ಅಜಯ್ ತಪ್ಪಾಯ್ತಾ? ಓಕೆ, ಬನ್ನಿ ಮತ್ತೆ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲೇನಿದೆ? 23,200. ಸಾಗರ್, 23,200ರಲ್ಲಿರುವ 2 ಸಾಗರ್ ಪಟೇಲ್ 2 ಎರಡುಗಳ ಸ್ಥಾನದ ಪರಿಮಾಣದ ಅಂತರ. ಈ ಪ್ರಶ್ನೆನ ಸ್ವಲ್ಪ ಟುಮ್ ಮಾಡಿಬಿಟ್ರು. ಅಂತರ ಯಾವುದು ಹೆಚ್ಚು, ಯಾವುದು ಕಡಿಮೆ, ಎಷ್ಟು ಅಂತರ ಇದೆ, ಎಷ್ಟು ವ್ಯತ್ಯಾಸ ಇದೆ, ಈ ಥರ ಎಲ್ಲ ಶಬ್ದಗಳನ್ನು ಬಳಸ್ತಾರೆ. ಯಾವುದಕ್ಕೆ? ವ್ಯವಕಲನಕ್ಕೆ. ಎದಕ್ಕಮ್ಮ? ಕಳೆಯೋದಕ್ಕೆ. ಸ್ನೇಹ ಹೇಳಿದ್ದು ಕರೆಕ್ಟ್. ಅಂತರ ಎಷ್ಟಿದೆ ಅಂದರೆ ಏನು ಮಾಡ್ಬೇಕು ನಾವು? ಕಳಿಬೇಕು. ಅಂತರ ಎಷ್ಟಿದೆ ಅಂದರೆ ಏನು ಮಾಡ್ಬೇಕು ನಾವು? ಕಳಿಬೇಕು. ವ್ಯತ್ಯಾಸ ಎಷ್ಟಿದೆ ಅಂದರೆ ಏನು ಮಾಡ್ಬೇಕು ನಾವು? ಯಾವುದು ಹೆಚ್ಚಿದೆ ಅಂದರೆ ಏನು ಮಾಡಬೇಕು? ಯಾವುದು ಕಡಿಮೆ ಇದೆ ಅಂದರೆ ಏನು ಮಾಡಬೇಕು? ಅರ್ಥ ಆಯ್ತಾ? ಈ ಶಬ್ದಗಳನ್ನು ಪದೇ ಪ್ರಯೋಗ ಮಾಡ್ತಾರೆ. ಎಲ್ಲೆಲ್ಲಿ ನಾವು ವ್ಯವಕಲನ ಮಾಡಬೇಕು, ಎಲ್ಲೆಲ್ಲಿ ಮೈನಸ್ ಮಾಡಬೇಕಲ್ಲ, ಅಲ್ಲೆಲ್ಲ ಇದನ್ನು ಪ್ರಯೋಗ ಮಾಡ್ತಾರೆ. ಕರೆಕ್ಟಾ? ಮಾಡ್ತೀರಾ? ಮಾಡಿರಿ, ನೋಡೋಣ ಯಾರಿಗೆ ಉತ್ತರ ಬರ್ತದೆ. ನಿನಗೆ ಬಂತಪ್ಪ? ನೀವೆಲ್ಲ ಬುಕ್ ತೆಗೆದು ನೋಡಿ ಹೇಳ್ತಿದ್ದೀರಿ ಹೆಂಗೆ? ಎಲ್ಲರೂ ಬುಕ್ ಮುಚ್ಚಿರಬೇಕು, ರಫ್ ನೋಟ್ಬುಕ್ ಅಷ್ಟೇ ಓಪನ್ ಇರಬೇಕು. ರೈಟ್? ಓಕೆ. ಆಪ್ಷನ್ ಡಿ ಬಂತೇನ ಪರ್ಷ? ನಿನಗೂ ಬಂತಮ್ಮ? ಮೈನಸ್ ಹಾಕು, ಮೈನಸ್ ಹಾಕಲೇಬೇಕು. ಮೈನಸ್ ಮಾತ್ರ ತಪ್ಪಿಸ್ಬಾರ್ದು, ಮೈನಸ್ ಹಾಕಲೇಬೇಕು. ನೋಡಿ ಏನೇನು ಹೇಳಿದ್ದಾರೆ? 23,200. ಇದರಲ್ಲಿರುವ 2 ಎರಡುಗಳ ಸ್ಥಾನ ಪರಿಮಾಣದ ಅಂತರ. 2 ಇದಾವೆ, 2 ಇಲ್ಲೊಂದು 2 ಇದೆ, ಇಲ್ಲೊಂದು 2 ಇದೆ. ಇದರ ಸ್ಥಾನ ಬೆಲೆ ಏನು? 20,000. ಇದರ ಸ್ಥಾನ ಬೆಲೆ ಏನು? 200. ಇವುಗಳ ಅಂತರ ಅಂದರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. 0 0 0 0 0 0 0. ಹಾಂ, 200ರಲ್ಲಿ 2 ಆದರೆ 198ಅಪ್ಪ. ಹಂಗೂ ಮಾಡ್ಬೋದಾ? 200ರಲ್ಲಿ 2 ಆದರೆ 198ಅಪ್ಪ. ಹಿಂಗೂ ಮಾಡ್ಬೋದಾ?
ಓಕೆ, ಗುಡ್, ವೆರಿ ಗುಡ್, ವೆರಿ ಗುಡ್. ಮುಂದಿನ ಪ್ರಶ್ನೆ ನೋಡಿ. 4391ರಲ್ಲಿನ ಎಲ್ಲ ಅಂಕೆಗಳ ಸ್ಥಾನ ಬೆಲೆಗಳ ಮೊತ್ತ ಎಷ್ಟು? ಮಾಡ್ರಿ, ನಿನಗೆ ಬಂದ್ಬಿಡ್ತಾ? 4391ರಲ್ಲಿನ ಎಲ್ಲ ಅಂಕೆಗಳ ಸ್ಥಾನ ಬೆಲೆಗಳ ಮೊತ್ತ ಎಷ್ಟು? ಆಪ್ಷನ್ ಏನಾ? ಹೆಂಗಮ್ಮ ಆಪ್ಷನ್ ಎ? ನಿಂದೇನಪ್ಪ ಆಪ್ಷನ್? ನೋಡ್ರಿ ಏನಂತ ಹೇಳ್ಯಾರ, 4, 3, 9, 1 ಈ ಎಲ್ಲ ಅಂಕೆಗಳ ಮೊತ್ತ ಅಲ್ಲೇನಪ್ಪ? 4 + 3 7, 7 9 16, 16 1 ಪ್ಲಸ್ 16 + 1 17 ಅಲ್ಲೇನಪ್ಪ? ಎಲ್ಲ ಅಂಕೆಗಳ ಮೊತ್ತ ಅಂತ ಕೇಳಿಲ್ಲ ಅಲ್ಲಿ. ಏನಂತ ಕೇಳಿದ್ದಾರೆ? ಗುಡ್, ಕರೆಕ್ಟಾಗಿ ನೋಡಬೇಕು ಪ್ರಶ್ನೆನ ಕಂದ. ಪ್ರಶ್ನೆ ಭಾಳ ಚೆನ್ನಾಗಿ ನೋಡಬೇಕು. ಎಲ್ಲ ಅಂಕೆಗಳ ನೋಡಪ್ಪ ಇಲ್ಲಿ ನೀನು ಮಾಡಿದ್ದು ಹೆಂಗೆ ಗೊತ್ತಾ ಎಲ್ಲ ಅಂಕೆಗಳ ಮೊತ್ತ ಅಂದ್ಬಿಟ್ಟಿದ್ದಿದ್ರೆ 4 + 3 + 9 + 1 4 + 3 7 ಸರ್, 7 + 9 16 ಸರ್, 16ಕ್ಕೆ 1 ಸೇರಿಸಿದ್ರೆ 17 ಸರ್. ಇದಕ್ಕೆ ಉತ್ತರ 17 ಸರ್, ಆಪ್ಷನ್ ಬಿ ಸರ್. ಅವ್ರು ನಿಮ್ಮನ್ನು ನೋಡೇ ಕೊಟ್ಟಿರ್ತಾರೆ, ಹಿಂಗೆ ಮಾಡ್ತಾರೆ ಕೆಲವರು ಹುಡುಗರು ಅಂತ. ಆಯಿತಾ? ಅಲ್ಲಿ ಎಲ್ಲ ಅಂಕೆಗಳ ಸ್ಥಾನ ಬೆಲೆಗಳ ಮೊತ್ತ ನೋಡ್ರಿ ಮಾಡೋಣ. 4391 ಅಲ್ಲಪ್ಪ, 4ರ ಸ್ಥಾನ ಬೆಲೆ ಏನು? 4000. 3 ಸ್ಥಾನ ಬೆಲೆ ಏನು? 9ರ ಸ್ಥಾನ ಬೆಲೆ ಏನು? 1ರ ಸ್ಥಾನ ಬೆಲೆ ಏನು? ಇವುಗಳ ಮೊತ್ತ ಅಂದರೆ ಮತ್ತೆ ಅದೇ ಬರುತ್ತಾ? 0ಗೆ ಎಲ್ಲ ಸೇರಿ 1 ಸೇರಿಸ್ತಿರ್ತೀರಿ, 1 ಇಲ್ಲಿ 0 0 9 9 0 3 3 4 4. ಪ್ರಶ್ನೆಯನ್ನು ಕೇಳೋದು ಯಾವ ರೀತಿ ಕೇಳ್ತಾರೆ, ನೀವು ಯಾವ ರೀತಿ ಅರ್ಥ ಮಾಡ್ಕೊತೀರಿ, ನೀವು ಕೆಲವರು ತಪ್ಪಾಗಿ ಅರ್ಥ ಮಾಡ್ಕೊತೀರಂತನೂ ಅವ್ರು ಈ ಥರನೂ ಕೊಟ್ಟಿರ್ತಾರೆ. ಆಯಿತಾ? ಮರಿಬಾರ್ದು, ಪ್ರಶ್ನೆ ಭಾಳ ಚೆನ್ನಾಗಿ ಓದ್ಬೇಕು ನಾವು. ಗುಡ್, ವೆರಿ ಗುಡ್. ಭಾಳಷ್ಟು ಜನ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ. ಆನ್ಲೈನಲ್ಲೂ ಸಹ ಯಾರು ನೋಡ್ತಿದ್ದೀರಿ, ನಿಮಗೂ ಸರಿಯಾಗಿ ಉತ್ತರ ಬಂದಿದೆ ಅಂತ ಅಂದ್ಕೊತೀನಿ. ಸನ್ನಿಧಿ ಮತ್ತು ಗುಡ್ಬೀರಪ್ಪ ಇನ್ನು ಮತ್ತೆ ಉಳಿದವರು ಸಹ ಚೆನ್ನಾಗಿ ಮಾಡಿದ್ದೀರಿ ಅಂತ ಅನ್ಕೊತ ಮುಂದಿನ ಪ್ರಶ್ನೆಗೆ ಹೋಗೋಣ. ರೈಟ್, ಚಲೋ ಮುಂದಿನ ಪ್ರಶ್ನೆ. ಓಕೆ, ಕೆಳಗಿನವುಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು? ಆಪ್ಷನ್ ಎ ಬರುತ್ತಾ? ಆಪ್ಷನ್ ಎ ಹೇಳದ್ರಪ್ಪ. ನಾನು ಅಲ್ಪ ವಿರಾಮ ಹಾಕ್ತೀನಿ. ಫಸ್ಟ್ ಅಲ್ಪ ವಿರಾಮ ಹಾಕ್ಬಿಡ್ತೀನಿ, ನನಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಆಯಿತಾ? ಅಲ್ಪ ವಿರಾಮ ಹಾಕ್ತೀನಿ. ಇದು 33,000 ಚಿಲ್ಡ್ರ, 33,000 ಚಿಲ್ಡ್ರ, 71,000 ಚಿಲ್ಡ್ರ. ಯಾವುದು ಚಿಕ್ಕದು? ಇದು ಚಿಕ್ಕದು. ಇವೆರಡಕ್ಕೆ ನೋಡಿದ್ರೆ ಇವು ಚಿಕ್ಕದು, ಇದು ಬರಲ್ಲ. ಇದು 91,000, ಅದು ಚಿಕ್ಕದು ತಾನೆ, ಮತ್ತೆ ಇದು ಬರೋಲ್ಲ. ಇದು 37,000, ಅದು 33,000. ರೈಟ್. ಈ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅತಿ ಸಣ್ಣ ಸಂಖ್ಯೆ ಯಾವುದು? ಕಾಮ ಹಾಕ್ಬಿಡ್ತೀನಿ. 70 70 70 70. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡಿರಿ, ಎಲ್ಲದು 70,000 70,000 70,000 70,000. ಕರೆಕ್ಟಾ? ನಾವು ಅದನ್ನು ನೋಡೋದು ಬೇಡ. 707 ದೊಡ್ಡದಾ 77 ದೊಡ್ಡದಾ? 707 ದೊಡ್ಡದು. ನಮಗೆ ಬೇಕಾಗಿರೋದು ಅತಿ ಸಣ್ಣ ಸಂಖ್ಯೆ, ಇದು ಬರಲ್ಲ. 77 ಹೇಳಿತ್ತು. 77 ದೊಡ್ಡದಾ 770 ದೊಡ್ಡದಾ? ಇದು ದೊಡ್ಡದು. ನಮಗೆ ಬೇಕಾಗಿರೋದು ಸಣ್ಣದು, ಇದಿರಲಿ. 77 ಚಿಕ್ಕದ 70 ಚಿಕ್ಕದ? ನಮಗೆ ಬೇಕಾಗಿರೋದು ಚಿಕ್ಕದು, ಇದು ಬರಲ್ಲ. ಆಪ್ಷನ್ ಡಿ. ನೋಡಿ, ಈ ಥರ ಪ್ರಶ್ನೆಗಳಲ್ಲಿ ನೀವು ಲೆಕ್ಕ ಮಾಡೋದೇ ಬೇಡ. ಲೆಕ್ಕ ಏನಾರ ಮಾಡ್ಬೇಕು ನಾವು. ಕೂಡೋದು, ಮೊತ್ತ ಕಂಡುಹಿಡಿಯೋದು, ವ್ಯತ್ಯಾಸ ಕಂಡುಹಿಡಿಯೋದು, ಗುಣಲಬ್ಧ ಕಂಡುಹಿಡಿಯೋದು ಅಥವಾ ಭಾಗಲಬ್ಧ ಕಂಡುಹಿಡಿಯೋದು ಏನಾದರೂ ಇದೆಯಾ ಇಲ್ಲಿ? ಸರ್ಕಸ್ ಮಾಡೋದು ಏನೂ ಇಲ್ಲ. ಓದಬೇಕು, ಬುದ್ಧಿ ಉಪಯೋಗಿಸ್ಬೇಕು, ಬರಿಬೇಕು. ಹಾಂ, ವೆರಿ ಗುಡ್. ಓ, ಇದೆಲ್ಲ ನವೋದಯದಲ್ಲೇ ಬಂದಿದೆ. ಇದು ನವೋದಯದಲ್ಲಿ ಬಂದಂಥ ಪ್ರಶ್ನೆಗಳೇ, ಹೌದಲ್ವಾ?
ನೋಡೋಣ ಮುಂದೆ ನೋಡಿ. 30,000 ಮಕ್ಕಳೇ ಗಮನ ಕೊಡಿ, ಎಲ್ಲರೂ ಗಮನ ಕೊಡಿ. ಇಲ್ಲಿ 30,746 ಎಂಬ ಸಂಖ್ಯೆಯಲ್ಲಿ ಯಾವ ಅಂಕೆಗಳಿಗೆ ಅಧಿಕ ಸ್ಥಾನ ಮೌಲ್ಯ ಇದೆ? ಈ ಪ್ರಶ್ನೆಯನ್ನು ನನಗೆ ಗೌತಮ್ ಕೇಳಿದ್ದ. ಯಾವ ಸಂಖ್ಯೆಗೆ ಅಧಿಕ ಸ್ಥಾನ ಬೆಲೆ ಇದೆ? ಅಲ್ಲಮ್ಮ, 7 ತಾನೇ ಜಾಸ್ತಿ ಇರೋದು. ಹೆಂಗೆ 3 ಬರುತ್ತೆ ಹರ್ಷ? ನೀನು ಹೇಳೋದನ್ನು ಫಸ್ಟು ನನಗೆ. ಹರ್ಷ 7 ಅಂದರೆ 700 ಆಗುತ್ತದು. ಓಕೆ, ಸೊ ಇಲ್ಲಿದೆ ಅಲ್ವಪ್ಪ 30,746. ಹೌದ್ರಾ? 3ರ ಸ್ಥಾನ ಬೆಲೆ ಏನು? 30,000. 0 ಬರಲ್ಲ, 0ಗೇನೂ ಇಲ್ಲ. 7ರ ಸ್ಥಾನ ಬೆಲೆ 700. 4ರ ಸ್ಥಾನ ಬೆಲೆ 40. 6ರ ಸ್ಥಾನ ಬೆಲೆ 6. ಯಾವುದ್ರದ್ದು ಜಾಸ್ತಿ ಇರೋದು? ಇದ್ರದ್ದೇ ತಾನೇ ಜಾಸ್ತಿ ಬರ್ತಾ ಇರೋದು. ನಮ್ಮಲ್ಲಿ ಕೆಲವು ಮಕ್ಕಳು ಏನು ಮಾಡಿಬಿಡ್ತಾರೆ, ಯಾವ ಸಂಖ್ಯೆ ಅಧಿಕ ಇದೆ 7 ಜಾಸ್ತಿ ಇದೆ ಸರ್, ಆಪ್ಷನ್ ಬಿ ಅಂತ ಹಾಕ್ಬಿಡ್ತಾರೆ. ಒಂದು ನಿಮಿಷಪ್ಪ. ಬೆಲೆ, ಮೌಲ್ಯ ಅಂದರೆ ಬೆಲೆ. ಬೆಲೆಗೆ ಇನ್ನೊಂದು ಅಧಿಕ ಅಂದರೆ ಜಾಸ್ತಿ, ಗರಿಷ್ಠ. ಅಧಿಕ ಅಂದರೆ ಜಾಸ್ತಿ. ಅಧಿಕ ವರ್ಷ ಅಂತ ಕೇಳಿದೆಯಾ? ಜಾಸ್ತಿ ದಿನಗಳಿರುವ ವರ್ಷ ಅಧಿಕ ವರ್ಷ ಅಂತ ಕರಿತೀವಿ ನಾವು. 366 ದಿವಸ ಇರ್ತಾವೆ ಒಂದು ವರ್ಷದಲ್ಲಿ. ಫೆಬ್ರವರಿಯಲ್ಲಿ 29 ದಿನ ಬರ್ತಾವೆ. 2024 ಒಂದು ಅಧಿಕ ವರ್ಷ. ಈ ಸರಿ ವರ್ಷದಲ್ಲಿ ಫೆಬ್ರವರಿಯಲ್ಲಿ 29 ದಿನ ಇದ್ದಾವೆ. ನೀವು ಗಮನಿಸಿದ್ರೆ ಕ್ಯಾಲೆಂಡ್ರಲ್ಲಿ ನೋಡಿರಿ, ಈ ವರ್ಷದ ಫೆಬ್ರವರಿಯಲ್ಲಿ 29 ದಿನ ಇದ್ದಾವೆ. ಅಧಿಕ ಅಂದರೆ ಜಾಸ್ತಿ. ಅರ್ಥ ಆಯ್ತಾ? ಅಧಿಕ ನೋಡಿ, ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಸ್ವಲ್ಪ ಕಷ್ಟ ಆಗ್ತದೆ ಇದು. ಅಧಿಕ ಅಂದರೆ ಜಾಸ್ತಿ ಅಂತ ಅರ್ಥ, ಗ್ರೇಟೆಸ್ಟ್. ಅರ್ಥ ಆಯ್ತಪ್ಪ? ಅಧಿಕ ಅಂದರೆ ಜಾಸ್ತಿ. ಸೊ ಅಧಿಕ ಸ್ಥಾನ ಮೌಲ್ಯ ಯಾವುದಕ್ಕೆ ಜಾಸ್ತಿ ಸ್ಥಾನ ಬೆಲೆ ಇರೋದು? 3ಕ್ಕೆ. ಯಾಕಂದರೆ ಅದು 30,000 ಆಗುತ್ತದು. ರೈಟ್? ಓಕೆ, ಈ ಥರ ಪ್ರಶ್ನೆ ನಾನು ಕೊಡ್ತೀನಿ, ನೋಡೋಣ ಹೇಗೆ ಮಾಡ್ತೀರಿ. ಹಾಂ, ಕೆಳಗಿನವುಗಳಲ್ಲಿ ಸಮರ್ಥ್ ಅತಿ ದೊಡ್ಡ ಸಂಖ್ಯೆ ಯಾವುದು? ಅತಿ ಇಲ್ಲಿ 10,392 ಇದೆ, ಅಲ್ಲಿ 10,923 ಇದೆ. 900 ಜಾಸ್ತಿ ತಾನೇ? ಆಪ್ಷನ್ ಸಿ ಬರೋದಿಲ್ಲ. ಓಕೆ, ಮುಂದಿನ ಪ್ರಶ್ನೆ. 16,813. 16,813. 16,813. 16,813. ಆಪ್ಷನ್ ಎ. ಆಪ್ಷನ್ ಎ ಅಂತ ಯಾರು ಅಂತೀರಿ? ಕೈ ಎತ್ರಿ, ಕೈ ಎತ್ರಿ, ಜಲ್ದಿ ಎತ್ಬೇಕು. ನೀವು ಒಬ್ರನ್ನೊಬ್ರು ನೋಡಿ ಹೆದರಬೇಡ್ರಿ, ಎತ್ರಿ ಕೈ. ಯಾರ್ಯಾರ್ದು ಆಪ್ಷನ್ ಎ ಇದೆ ಕೈ ಎತ್ರಿ. ಅವ್ರು ಹೇಳಿದ ಆಪ್ಷನ್ ಎ ಯಾವ್ದಿದೆ ಕೈ ಎತ್ರಿ ಜಲ್ದಿ. ಆಪ್ಷನ್ ಎ ಅಂತ ಹೇಳಿದೆಪ್ಪ ಮುಂಚೆ ನಾನು. ಓಕೆ, ನೀವೇನು ಮಾಡಿದ್ದೀರಿ ಗೊತ್ತಾ? ಕೇಳಿಸಿ ಹೇಳ್ತೀನಿ. ನೀವು ಸ್ಥಾನ ಬೆಲೆಗೆ ಕರೆಕ್ಟಾಗಿ ಬೆಲೆ ಕೊಟ್ಟಿಲ್ಲ ನೀವು. ಒಂದು ನಿಮಿಷಮ್ಮ, ಬಂದೆ ನಿಮ್ಮ ಉತ್ತರಕ್ಕೆ ಬರ್ತೀನಿ. 16 ಲಕ್ಷದ ಅಂದ್ರೆ 16 ಬರ್ಕೊಂಡ್ರು ಅವರು. 16 ಲಕ್ಷದ ಅಂತಿತ್ತ, 16 ಬರ್ಕೊಂಡ್ರು. 813. ಇದ್ರ ಮುಂದೆ 813 ಹಾಕ್ಬಿಟ್ರು. ನೀನು ಓದಿ ಹೇಳಪ್ಪ ಇದು ಎಷ್ಟಾಯ್ತು ಈ ಸಂಖ್ಯೆ? ಅಲ್ಲಿ ಎ ಮತ್ತು ನಮಗೆ ಕೇಳಿರೋದು ಏನು ಗೌತಮ್ ಅಲ್ಲಿ? ಮತ್ತೆ ಆಪ್ಷನ್ ಸಿ ಕರೆಕ್ಟ್. 16 ಲಕ್ಷದ ಕರೆಕ್ಟಾ? ಆಯ್ತು, ಬಿಡಿಸಿ ಹೇಳ್ತೀನಿ ನೋಡ್ರಿ. ಬಿಡಿ 10, 100, 1000, 10,000, ಲಕ್ಷ, ದಶ. ನಮಗೆ ಕೋಟಿ ಬೇಡ, ಅಲ್ಲಿ ಕೋಟಿ ಇಲ್ಲಲ್ಲ, ಕೋಟಿ ಬೇಡ. 16 ಲಕ್ಷದ ಕೋಷ್ಟಕ ಹಿಂಗೆ ಬರೀತಿದ್ವಲ್ಲ, ನೆನಪಿದೆಯಲ್ಲ? $16 ಲಕ್ಷ.
ಕರೆಕ್ಟಾ? 813 813 ಏನು ಬರ್ಬೇಕಲ್ಲಿ? ನಾವು ಮಾಡಿದ್ವಿ ಇಲ್ಲಪ್ಪ ಈ ಥರ ತರಗತಿಲಿ. ಗಮನಿಸ್ಬೇಕು, ಸುಮ್ಮನೆ ಆ ರೀತಿ ಹೋಗ್ಬಾರ್ದು ನೋಡಪ್ಪ, ತಪ್ಪಾಗ್ತದೆ. ಇರಲಿ ತಪ್ಪಾದರೂ ತೊಂದರೆ ಇಲ್ಲ, ತಿದ್ಕೊಬೇಕು ನಾವು, ಆಯಿತಾ? ಸೊ ಆಪ್ಷನ್ ಸಿ ಕರೆಕ್ಟ್ ಆಯಿತಾ? ನಾನು ಫಸ್ಟ್ ಏನು ಹೇಳ್ತೀನಪ್ಪ ಅಂದರೆ, ನೀವು ಅಲ್ಪ ವಿರಾಮ ಹಾಕಿ ನೋಡಿರಿ. ನಿಮಗೆ ಕನ್ಫ್ಯೂಷನ್ ಆಗಲಿ ಅಂತಲೇ ಅವರು ಅಲ್ಪ ವಿರಾಮ ಹಾಕೋದಿಲ್ಲ. ಬಹುತೇಕ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರಿ ನೀವು ಅಲ್ಪ ವಿರಾಮ ಹಾಕಿರಲ್ಲ, ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ರೀತಿ ತಪ್ಪುಗಳನ್ನ ಮಾಡಬೇಡಿ. ಭಾಳ ಚೆನ್ನಾಗಿರೋ ಪ್ರಶ್ನೆ ಕೊಟ್ಟಿದ್ದಾರೆ. ಸಿಂಚನ ತಲೆ ಮೇಲೆ ಕೈ ಇಟ್ಕೊಂಬೇಡ, ಆಯಿತಾ? ಗೊತ್ತಿರೋ ಸುಮ್ಮನಿರಿ ಸ್ವಲ್ಪ. ಪ್ರಶ್ನೆ ದೊಡ್ಡದಾದಷ್ಟು ನೀನು ತಾಳ್ಮೆ ಜಾಸ್ತಿ ಮಾಡ್ಕೊಬೇಕು, ಹೆದರಬಾರ್ದು. ಅರ್ಥ ಆಯ್ತಾ? ಎಷ್ಟೇ ದೊಡ್ಡದಿರಲಿ ಪ್ರಶ್ನೆ, ಹೆದರಬಾರ್ದು. ಪ್ರಶ್ನೆ ಇರೋದೇ ಅದಕ್ಕೆ ಸಮಸ್ಯೆ ಅದು ಬಗೆಹರಿಸ್ಬೇಕು ಅಂತ. ಹೌದಾ? ಓದೋಣ ನೋಡಿರಿ, ಭಾಳ ಸುಲಭ ಇದೆ. ಓದಿದ್ಮೇಲೆ ಗೊತ್ತಾಗತ್ತದು ಎಷ್ಟು ಸುಲಭ ಇದೆ ಅಂತ. ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ, ಆಯಿತಾ? ಶಾಂತರಾಗ್ರಿ. ಹರ್ಷ, ನಿಧಾನ. ನೇಹಾಳ ತೋಟದಲ್ಲಿ 4568 ಹಲಸಿನಕಾಯಿ, 4568 ಹಲಸಿನಕಾಯಿ, 6150 ಮಾವಿನಕಾಯಿ, 4658 ತೆಂಗಿನಕಾಯಿ, 4685 ದಾಳಿಂಬೆ ಹಾಗೂ 5512 ಬಾಳೆಕಾಯಿ ಬೆಳೆದಿವೆ. ಬೆಳೆಗಳ ಸಂಖ್ಯೆಗಳನ್ನು ಆಧರಿಸಿ ಬೆಳೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಏರಿಕೆ ಕ್ರಮದಲ್ಲಿ ಬರೆಯಿರಿ. ಒಂದು ನಿಮಿಷ ಹರ್ಷ, ಲೆಕ್ಕ ಮಾಡಿಬಿಡ್ರಿ. ಏರಿಕೆ ಕ್ರಮ ಭಾಳ ಮುಖ್ಯ. ಅಸೆಂಡಿಂಗ್ ಆರ್ಡರ್ ಅಂತಾರೆ ಇನ್ಕ್ರೀಸಿಂಗ್ ಆರ್ಡರ್, ಅಸೆಂಡಿಂಗ್ ಆರ್ಡರ್. ಇಂಗ್ಲೀಷ್ ಮೀಡಿಯಮಲ್ಲಿ ಅಸೆಂಡಿಂಗ್ ಆರ್ಡರ್, ಇನ್ಕ್ರೀಸಿಂಗ್ ಆರ್ಡರ್ ಅಂತಾರೆ. ಕನ್ನಡದಲ್ಲಿ ಏರಿಕೆ ಕ್ರಮ ಅಂತಾರೆ. ಈಗ ವಿಮಾನ ಏರ್ತದೆ ನೋಡಿರ ಗಾಳಿಗೆ, ಅಂದರೆ ಏನು ಮಾಡ್ತದೆ? ಕೆಳಗಿಂದ ಮೇಲೆ ಹೋಗ್ತದೆ. ಅಂದರೆ ಸಣ್ಣದ್ರಿಂದ ದೊಡ್ಡ ಸಂಖ್ಯೆಗೆ ಹೋಗೋದಕ್ಕೆ ನಾವೇನಂತೀವಿ? ಏರಿಕೆ ಕ್ರಮ. ಈ ಚಿತ್ರ ನೆನ್ಪಿಟ್ಕೊಂಬಿಡ್ರಿ. ಏರ್ಬೇಕು ನಾವು ಮೇಲೆ, ಹಿಂಗೆ, ಹೌದಾ? ಕೆಳಗಿಂದ ಮೇಲೆ ಹೋಗ್ಬೇಕು, ಸಣ್ಣದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು ನಾವು. ಅದಕ್ಕೆ ನಾವೇಂತೀವಿ? ಏರಿಕೆ ಕ್ರಮ. ನೆನಪಿರಲಿ, ಆಯಿತಾ? ಸೊ ನೋಡಿರಿ, ಏರಿಕೆ ಕ್ರಮಕ್ಕೆ ಮತ್ತು ಇನ್ನೊಂದು ಹೆಸರಿದೆ. ಏರಿಕೆ ಕ್ರಮಗೆ ಇನ್ನೊಂದು ಹೆಸರಿದೆ, ಗೊತ್ತಾ ಯಾರಿಗಾದರೂ? ಯಾವುದು? ಧ್ವಜ. ನಾವು ಧ್ವಜವನ್ನು ಸಹ ಏರಿಸ್ಬೇಕಾದ್ರೆ ಏರಿಸೋದಕ್ಕೆ ಏನಂತೀವಿ? ಧ್ವಜಾರೋಹಣ. ಧ್ವಜ ಇಳಿಸ್ಬೇಕಾದ್ರೆ ಏನಂತೀವಿ ನಾವು? ಧ್ವಜ ಅವರೋಹಣ. ಏರಿಕೆ ಕ್ರಮಕ್ಕೆ ಆರೋಹಣ ಕ್ರಮ ಅಂತಲೂ ಕರಿತೀವಿ, ನೆನಪಿದೆಯಾ? ಇಳಿಕೆ ಕ್ರಮಕ್ಕೆ ಅವರೋಹಣ ಕ್ರಮ ಅಂತಲೂ ಕರಿತೀವಿ. ಅವರೋಹಣ, ಆರೋಹಣ, ಅವರೋಹಣ, ಆರೋಹಣ, ಅವರೋಹಣ, ಆರೋಹಣ, ಅವರೋಹಣ, ಆರೋಹಣ, ಅವರೋಹಣ. ಏರಿಕೆ ಕ್ರಮ, ಇಳಿಕೆ ಕ್ರಮ, ಏರಿಕೆ ಕ್ರಮ, ಇಳಿಕೆ ಕ್ರಮ. ಸರಿ. ಊಟ ಆಗಿದೆಯಲ್ಲ? ಓಕೆ. ನೇಹಾಳ್ ತೋಟದಲ್ಲಿ ಹಲಸಿನಕಾಯಿ, ಮಾವಿನಕಾಯಿ, ತೆಂಗಿನಕಾಯಿ, ದಾಳಿಂಬೆ ಮತ್ತು ಬಾಳೆಕಾಯಿ ಬೆಳೆದಿವೆ. ಅವುಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಬರಿಬೇಕು. ಏರಿಕೆ ಕ್ರಮದಲ್ಲಿ ಬರಿಬೇಕಂದ್ರೆ ಮೊದಲು ಯಾವ್ದು ಬರಬೇಕು? ಸಣ್ಣದು ಬರಬೇಕು. ಸಣ್ಣದು ಯಾವುದಿದೆ? ಯಾವ ಕಾಯಿ? ಸಣ್ಣದು ಯಾವ ಕಾಯಿ? ಹಲಸಿನಕಾಯಿನೇ ಕಡಿಮೆ ಇರೋದ? ಇದಕ್ಕಿಂತ ಕಡಿಮೆ ಯಾವುದೂ ಇಲ್ಲ ಪಕ್ಕ? ಮಾವಿನಕಾಯಿ ಅದಕ್ಕಿಂತ ಜಾಸ್ತಿ ಇದೆಯಲ್ಲಮ್ಮ. ಇಳಿಕೆ ಕ್ರಮ ಕೊಟ್ಟಿದ್ರೆ ಫಸ್ಟ್ ಮಾವಿನಕಾಯಿ. ತಡ್ರಿ, ಹಲಸಿನಕಾಯಿ ಫಸ್ಟ್ ಬರ್ಬೇಕು. ಬಂದಿದೆ ಇಲ್ಲ ಆಪ್ಷನ್? ಹಲಸಿನಕಾಯಿ ಇದೆಯಾ? ಇದು ಆಪ್ಷನ್ ಬಿ, ಎಲಿಮಿನೇಟ್. ಬರೋಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಏನು ಬರಬೇಕು? ಸಣ್ಣದು ಬರಬೇಕಲ್ವಾ? ಸಣ್ಣದು ಹಲಸಿನಕಾಯಿ ಇದೆ. ಈಗ ನೀನೇನಂದಮ್ಮ? ಲಾಸ್ಟಿಗೆ ಯಾವ್ದು ಬರಬೇಕು? ಭಾಳ ಜಾಸ್ತಿ ಇರೋದು ಬರಬೇಕು ಲಾಸ್ಟಿಗೆ. ಭಾಳ ಜಾಸ್ತಿ ಯಾವುದಿದೆ? ಮಾವಿನಕಾಯಿನೇ ಜಾಸ್ತಿ ಇರೋದು, ಕರೆಕ್ಟಾ? ಎಲ್ಲ ಕಡೆ ಮಾವಿನಕಾಯಿ. ಹೌದಾ? ಆಯಿತು. ತೆಂಗಿನಕಾಯಿ ನೋಡೋಣ. ಸೆಕೆಂಡ್ ಯಾರು ಬರಬೇಕು?
ಪಕ್ಕ ತೆಂಗಿನಕಾಯಿ ಸೆಕೆಂಡ್ ಬರಬೇಕು. ತೆಂಗಿನಕಾಯಿ ಇದೆಯಾ ಇಲ್ಲಿ? ಆಪ್ಷನ್ ಎ ಹೋಯಿತು. ತೆಂಗಿನಕಾಯಿ ಆದಮೇಲೆ ಯಾರು ಬರಬೇಕು? ದಾಳಿಂಬೆ ಬರಬೇಕಲ್ವಾ? ದಾಳಿಂಬೆ ಇದೆಯಾ? ಇಲ್ಲಿದೆ. ಇದು ಹೋಯ್ತು. ಹಾಗಾದ್ರೆ ಆಪ್ಷನ್ ಸಿ ಸರಿ ಹೋಗುತ್ತೆ. ಓಕೆ, ಗುಡ್. ಅರ್ಥ ಆಯ್ತು ಸಾಗರ್? ಮುಂದೆ ಹೋಗ್ಬೋದಾ? ಓಕೆ, ನೋಡಿ ಇದರಲ್ಲಿ 94,152ರಲ್ಲಿ ಒಂದರ ಸ್ಥಾನ ಬೆಲೆಯು ಎರಡರ ಸ್ಥಾನ ಬೆಲೆಗಿಂತ ಎಷ್ಟು ಪಟ್ಟು ಹೆಚ್ಚಾಗಿದೆ? 50 ಕರೆಕ್ಟ್. ಎಷ್ಟು ಪಟ್ಟು ಅಂದರೆ ನಾವು ಭಾಗಾಕಾರ ಮಾಡಬೇಕು ಅಥವಾ ಗುಣಾಕಾರಕ್ಕೆ ಹೋಗಬೇಕು. ಎಷ್ಟು ಪಟ್ಟು ಅಂದರೆ ಪಟ್ಟು ಬರೀ ಎಷ್ಟು ಹೆಚ್ಚಿದೆ ಅಂದರೆ 98 ಬರ್ತದೆ. ಅವಾಗ ಎಷ್ಟು ಪಟ್ಟು ಅಂದಾಗ ಎಷ್ಟು ಗುಣಾಕಾರ ಮಾಡಿದ್ರೆ ಅಷ್ಟು ಬರುತ್ತೆ ಅಂತ ನೋಡಬೇಕಾಗುತ್ತೆ. ನೋಡಿರಿ, ಒಂದರ ಸ್ಥಾನ ಬೆಲೆ ಏನು ಬರುತ್ತೆ ಮಕ್ಕಳೇ? ಒಂದರ ಸ್ಥಾನ ಬೆಲೆ ಏನು ಬರುತ್ತೆ? 100 ಬರುತ್ತಾ? ಈ ಒಂದರ ಸ್ಥಾನ ಬೆಲೆ ಏನು ಬರುತ್ತೆ? 100 ಬರುತ್ತೆ. ಎರಡರ ಸ್ಥಾನ ಬೆಲೆ ಏನು ಬರುತ್ತೆ? 2 ಬರುತ್ತೆ. ಕರೆಕ್ಟಾ? 2. 2ಕ್ಕೆ ನಾವು ಏನು ಗುಣಿಸಿದ್ರೆ ನಮಗೆ 100 ಬರುತ್ತೆ? 52 ತಾನೇ 100. 2 5 10, 1 0 1 0. ಹೌದಾ? 2ಕ್ಕೆ 50, 2 50ಲೇ 100 ಆಗುತ್ತೆ. ಸೊ ಎಷ್ಟು ಪಟ್ಟು ಹೆಚ್ಚಿದೆ? 50 ಪಟ್ಟು ಹೆಚ್ಚಿದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸರಿನಾ? ಓಕೆ. ಇಲ್ಲಿ ನೋಡಿ ಏನಿದೆ. 46,704ರಲ್ಲಿರುವ ಸೊನ್ನೆಯ ಮುಖಬೆಲೆ ಮತ್ತು ಸ್ಥಾನ ಬೆಲೆಗೂ ಇರುವ ವ್ಯತ್ಯಾಸ. ಅಲ್ರಿ, ಮುಖಬೆಲೆ ಸ್ಥಾನ ಬೆಲೆ ಎಲ್ಲ 0 ಮತ್ತು ಅದಕ್ಕೂ ವ್ಯತ್ಯಾಸ ನೋಡೋಕೆ ಹೋದ್ರೆ ಏನು ಬರುತ್ತೆ? ಓಕೆ. ಕೆಳಗಿನ ಯಾವ ಸಂಖ್ಯೆಯಲ್ಲಿ ಅಂಕೆ 7 10ರ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿ 7 ಎಲ್ಲಿದೆ? ಇಲ್ಲಿದೆ ತಾನೆ. ಭಾಳ ಸುಲಭ ಪ್ರಶ್ನೆ ಇತ್ತು. ಗುಡ್. ಇದನ್ನು ಮಾಡಿ ನೋಡೋಣ. ಇದನ್ನು ನಾನು ಹೇಳಲ್ಲ. ಗೌತಮ್ ನೀನು ಹೇಳ್ಬೇಡಪ್ಪ. ನೋ ನೋ, ನೀನು ನೆನ್ನೆ ಮಾಡಿದೀಯಾ? ಆಪ್ಷನ್ ಡಿ. ಗುಡ್, ಆಯಿತು. ಸುಮ್ಮನಿರಬೇಕು. ಯಾವುದಪ್ಪ ನಿಂದ ಆನ್ಸರ್? ಯಾವ್ದು ಆನ್ಸರ್ ಹೇಳು ಮತ್ತೆ. ಮಾಡಿ ಹೇಳ್ಬೇಕಿಲ್ಲದ್ರೆ. ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಪ್ರಶ್ನೆ. ಅದನ್ನು ಮಾಡಮ್ಮ. ಆಪ್ಷನ್ ಬಿ ಬಂತಲ್ಲ ನಿನಗೆ? ಆಪ್ಷನ್ ಬಿ ಕರೆಕ್ಟ್ ಅಂತ ಹೇಳಬಾರ್ದು ಅಂತ ಹೇಳಿದ್ದಿಲ್ಲ ನಾನು ನಿನಗೆ ಗೌತಮ್? ಆಪ್ಷನ್ ಡಿ. ನೋಡ್ತೀರಾ ಹೆಂಗೆ ಅಂತ? ಅವ್ರು ಏನು ಹೇಳಿದ್ದಾರೆ ಮಕ್ಕಳೇ? ನೋಡಿ ಪ್ರಶ್ನೆ ನೋಡ್ರಿ. 12,000 ಪ್ಲಸ್ 1300 ಪ್ಲಸ್ 210. ಸರ್ 1300 100 ಗೊತ್ತಾ? 100 ಗೊತ್ತಾ? 200 ಗೊತ್ತಾ? 300 ಗೊತ್ತಾ? 400 ಗೊತ್ತಾ? 500 ಗೊತ್ತಾ? 600 ಗೊತ್ತಾ? 700, 800, 900. 900 ಗೊತ್ತಾ? 900 ಹೆಂಗೆ ಬರಿತೀರಿ? 9 100 ಇಷ್ಟು ತಾನೆ. ಹಾಗೆ ನಾನು 10 100 ಬರಿಬೋದಾ? 10 100, 11 100, 12 100, 13 100. ಕರೆಕ್ಟಾ? ಕರೆಕ್ಟಾ ಇಲ್ವಾ? ಯಾ, ಈ ರೀತಿ ಬರಿಬೋದಿಲ್ಲ. ಸೊ ಅದೇನಾಗ್ತದೆ? ಅದು 1300 ಅಂದ್ರೆ ಏನು? 1300. 1300 ಅನ್ನೋದಕ್ಕೆ ನಾವೇನಂತೀವಿ? 1300 ಅಂತೀವಿ. ಸೊ ಇದು ಮಕ್ಕಳೇ ಹಳ್ಳಿಯಲ್ಲೆಲ್ಲ ಇದು ಚಾಲ್ತಿಯಲ್ಲಿದೆ. 13 ರೂಪಾಯಿ ಆಯಿತು, 16 ರೂಪಾಯಿ ಆಯಿತು, 26 ರೂಪಾಯಿ ಆಯಿತು, 2400 ರೂಪಾಯಿ, 2400 ರೂಪಾಯಿ ಆಯಿತು. ಇದು ಹಳ್ಳಿಲಿ ಚಾಲಿತವಾಗಿರುವ ಭಾಷೆ ಇದು, ಆಯಿತಾ? ನಮ್ಮ ದಶಮಾನ ಪದ್ಧತಿಯಲ್ಲಿ ಬರಲಿಲ್ಲ ಇದು. ದಶಮಾನ ಪದ್ಧತಿಯಲ್ಲಿ ಇಲ್ಲ ಇದು. ಹಳ್ಳಿಲೆಲ್ಲ ಸಾಧಾರಣ ನಮ್ಮ ಆಡು ಭಾಷೆಯಲ್ಲೆಲ್ಲ ಇದನ್ನು ಬಳಸ್ತೀವಿ ನಾವು ಇದನ್ನು, ಆಯಿತಾ? ಗೊತ್ತಿರ್ಬೇಕು ನಿಮಗೆ. ಸೊ ಹಾಗಾಗಿ ಇಲ್ಲಿ 12,000ಕ್ಕೆ
12,000ಕ್ಕೆ ನಾವೇನು ಕೂಡಿಸ್ಬೇಕು? 1300 ಅಂದರೆ 1300 ಕರೆಕ್ಟಾಗಿ 100ಕ್ಕೆ 2 ಸೊನ್ನೆ ತಾನೆ, 13ಕ್ಕೆ 2 ಸೊನ್ನೆ 1300. 2 10 ಅಂದರೆ 20, 20ಕ್ಕೆ 2 10 ಅಂತ ಕರೀತಾರೆ. ಇದನ್ನೆಲ್ಲವನ್ನು ಕೂಡಿಸೋದೇ ಆದರೆ ಮಕ್ಕಳು ಏನಾಗುತ್ತೆ? 0 + 0 + 0 0, 0 + 0 + 2 2, 0 + 3 3, ಕಾಮ 2 + 1 3, 1ಕ್ಕೆ 1, 13,320. ಆಪ್ಷನ್ ಬಿ ಕರೆಕ್ಟು. ರೈಟ್. ನೋಡಿ ಈ ಪ್ರಶ್ನೆ ಹೇಗೆ ಮಾಡೋದು. ಒಂದು ಸಂಖ್ಯೆಯನ್ನು ಯಾವುದೇ ಸ್ಥಾನದಲ್ಲಿ ಬರೆದರೂ ಅದರ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಸಮವಾಗಿರುತ್ತದೆ. ಆ ಸಂಖ್ಯೆ ಯಾವುದು? ಹಾಕಿದ್ದೀನಿ, ಮಾರ್ಕ್ ಹಾಕಿದ್ದೀನಿ. ಸಮಾಧಾನ ವಿನಯ್ ಪಾಟೀಲ? ಹಾಂ, ಖುಷಿ ಆಯಿತಾ? ಇದು ಗೊತ್ತಲ್ಲ ಎಲ್ಲರಿಗೂ? ಓಕೆ. 1530 ಎಂಬ ಸಂಖ್ಯೆಯಲ್ಲಿನ 5 ಮತ್ತು 3ರ ಸ್ಥಾನ ಬೆಲೆಗಳ ವ್ಯತ್ಯಾಸ ಮಾಡಿಬಿಟ್ಟೆಮ್ಮ. ಆಪ್ಷನ್ ಎ ಕರೆಕ್ಟ್. ಗುಡ್. 5ರ ಸ್ಥಾನ ಬೆಲೆ 500, 3ರ ಸ್ಥಾನ ಬೆಲೆ 30, ವ್ಯತ್ಯಾಸ ಮೈನಸ್ 0 0 0. ಬಾಯಲ್ಲೇ ಮಾಡ್ಬೋದಿತ್ತು ನಾವು. 530 ರೂಪಾಯಿ ಹೋದರೆ 470 ರೂಪಾಯಿ. ಬಂತ ಸೆನ್ಸ? ಎಸ್, ಕರೆಕ್ಟ್. ಓಕೆ, ಇಲ್ಲಿ ನೋಡಿ. ಇಲ್ಲೊಂದು ದೊಡ್ಡ ಸಂಖ್ಯೆ ಕೊಟ್ಟಿದ್ದಾರೆ. ನಾನು ನಿಮಗೆ ದೊಡ್ಡದಾಗಿ ಬರೀತೀನಿ. 5 6 7 9 8 3 4 5 ಮತ್ತು 5 6 7 8 9 4 3 5. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? 56 56 79 78. ಯಾವ್ದು ಜಾಸ್ತಿ? ಇವರು ಜಾಸ್ತಿ, ಇವರು ಜಾಸ್ತಿ. ಇವರು ಜಾಸ್ತಿ ಆದರೆ ಮೀನಿನ ಬಾಯಿ ಯಾವ ಕಡೆ ಬರಬೇಕು? ಈ ಕಡೆ ಬರಬೇಕು. ಆಪ್ಷನ್ ಕರೆಕ್ಟ್. ಆಪ್ಷನ್ ಎ ಕರೆಕ್ಟ್. ಇದು ಗೊತ್ತಾ? ದೊಡ್ಡ ದೊಡ್ಡ ಚಿಹ್ನೆ, ಸಣ್ಣ ಚಿಹ್ನೆ, ಹಾಂ, ಸಮ ಚಿಹ್ನೆ. ನೋಡ್ರಿ, ಇದೊಂಥರ ಮೀನು ಇದ್ದಂತೆ. ಹಳೆ ಬ್ಯಾಚ್ ಹುಡುಗರಿಗೆ ಗೊತ್ತಿದೆ ಇದು. ಆಯಿತಾ? ಹ್ಞೂ, ಕಚ್ಬಿಡುತ್ತೆ. ಸೊ ಇದು ಕಚ್ಚುತ್ತಲ್ಲ ಮೀನು, ಎಲ್ಲೋಗುತ್ತೆ ಇದು ಮೀನು? ಯಾವ ಕಡೆ ಹೋಗುತ್ತೆ ಸೌಜನ್ಯ? ಎಲ್ಲಿ ಊಟ ಜಾಸ್ತಿ ಇರುತ್ತೆ, ಇಲ್ಲಿ ಸಣ್ಣ ಊಟ ಆಯ್ತಂದ್ರೆ ಬಾಲ ಅಲಾಡ್ಸುತ್ತಲ್ಲಿ. ಇಲ್ಲಿ ಜಾಸ್ತಿ ಊಟ ಎಲ್ಲಿರುತ್ತೋ ಆ ಕಡೆ ಹೋಗುತ್ತದು. ಸೊ ಮೀನು ತಿಮಿಂಗ್ಲ ಮೀನೇ ಅನ್ಕೊಳಮ್ಮ. ಆಯಿತು. ಸೊ ಮೀನಿನ ಬಾಯಿ ಯಾವ ಕಡೆ ತೆರೆದಿರುತ್ತೆ? ಊಟ ಯಾವ ಕಡೆ ಜಾಸ್ತಿ ಇರುತ್ತೆ ಆ ಕಡೆ ತೆರೆದಿರುತ್ತೆ. ಅದೇ ನಾವು ಮ್ಯಾಥ್ಸಲ್ಲಿ ಹೇಳೋದಾದರೆ ಮಕ್ಕಳೇ, ಗಣಿತದಲ್ಲಿ ಹೇಳೋದಾದರೆ ಏನಾಗುತ್ತೆ? ಅದು ಯಾವ ಕಡೆ ಬಾಯಿ ತೆರೆದಿರುತ್ತೆ? ಎಲ್ಲಿ ದೊಡ್ಡ ಸಂಖ್ಯೆ ಇರುತ್ತೆ, ಎಲ್ಲಿ ದೊಡ್ಡ ಸಂಖ್ಯೆ ಇರುತ್ತೆ ಅಲ್ಲಿ ಬಾಯಿ ತೆಗೆದಿರುತ್ತೆ. ಅರ್ಥ ಆಯ್ತಾ? ದೊಡ್ಡ ಸಂಖ್ಯೆ ಎಲ್ಲಿ ಬರುತ್ತೋ ಬಾಯಿ ತೆಗೆದು ಬಿಡುತ್ತೆ. ಅಷ್ಟು ನೋಡ್ಕೊಂಡ್ರೆ ಸಾಕು. ಅಕಸ್ಮಾತ್ ಆ ಕಡೆ ದೊಡ್ಡದಿತ್ತಂದ್ರೆ ಏನು ಮಾಡಬೇಕು? ಹಿಂಗೆ ಬಾಯಿ ತರಿಸ್ಬೇಕಲ್ಲ. ಆಯಿತಾ? ಸೊ ಇಲ್ಲಿ ದೊಡ್ಡ ಸಂಖ್ಯೆ ಈ ಕಡೆ ಇದೆ, ಹಾಗಾಗಿ ಏನಾಗುತ್ತೆ? ಈ ರೀತಿ ಬರ್ತದೆ. ಸೌಜನ್ಯ ಅರ್ಥ ಆಯ್ತಮ್ಮ? ಲಕ್ಷ್ಮಿ ಮುಂದೋಗ್ಬೋದಾ? ಚಲೋ. 38 ಓಹೋ ಸಾರಿ ನಾನು ಅಲ್ಪ ವಿರಾಮ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. 3,00,000 ಒಂದು ನಿಮಿಷ ಮಕ್ಕಳೇ, ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ. ನಾನು ಹೇಳ್ತೀನಿ ಎಲ್ಲರೂ ಶಾಂತರಾಗ್ರಿ, ಯಾರು ಉತ್ತರ ಹೇಳ್ಬೇಡ್ರಿ. ಜುಪ್, ನೋ ಆನ್ಸರ್ಸ್. 3,89,607 ಹೇಗೆ ಅಕ್ಷರಗಳಲ್ಲಿ ಬರೆಯಲಾಗಿದೆ? ನಾನು ನೋಡ್ತಾ ಇದ್ದೀನಿ. 3,00,000 ಇದೆಯಾ? ಅಯ್ಯೋ ಶಿವನೇ, 389 300,000 389,000 389. ಇಲ್ಲಿ 3,00,000 ಎಲ್ಲೂ ಇಲ್ಲ. ಅಯ್ಯೋ ರಾಮ. ಸರ್ ಇದು ಸರ್, ನೋ ಆನ್ಸರ್ಸ್. ಭಾಳ ಜನ ನೀನು ನನ್ನ ಕ್ಲಾಸಲ್ಲಿ ಇವತ್ತು ಇಡೀ ದಿನ ನೀನು ಎದ್ದು ನಿಂತ್ಕೊಬೇಕಪ್ಪ. ಎದ್ದು ನಿಂತ್ಕೊಂಬೇಡ ಪ್ಲೀಸ್. ಸ್ಟ್ಯಾಂಡ್ ಅಪ್. ಥ್ಯಾಂಕ್ ಯು. ಸೊ ಇದನ್ನು ನಾವು 3,00,000 ಅಂತ ಓದಿದಾಗ ನಮಗೆ ಸಮಸ್ಯೆ ಆಗ್ತದೆ.
ನಮಗೆ ಸಂಖ್ಯೆ ಪದ್ಧತಿ ಒಂದು ಗೊತ್ತಿದೆಯಾ? ಎರಡೆರಡು ಸಂಖ್ಯೆ ಪದ್ಧತಿ ಕಲ್ತಿದ್ದೀವಿ ನಾವು. ಹಿಂದೂ ಅರೇಬಿಕ್ ಸಂಖ್ಯೆ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಸಂಖ್ಯೆ ಪದ್ಧತಿ. ಹಿಂದೂ ಅರೇಬಿಕ್ ಸಂಖ್ಯೆ ಪದ್ಧತಿಗೆ ಹೋಲಿಕೆ ಆಗ್ತಿಲ್ಲ, 3 ಲಕ್ಷ ಅಂತ ಎಲ್ಲೂ ಬರೆದಿಲ್ಲ. ಹಾಗಾಗಿ ನಾವೇನು ಮಾಡೋಣ ಇದನ್ನು, ಅಂತಾರಾಷ್ಟ್ರೀಯ ಸಂಖ್ಯೆ ಪದ್ಧತಿ ಎಷ್ಟೆಷ್ಟು ಅಂಕೆಗಳನ್ನು ಬಿಟ್ಟು ನಾವು ಅಲ್ಪ ವಿರಾಮ ಹಾಕ್ತಾಯಿದ್ವಿ, 3 ಅಂಕೆ ಬಿಟ್ಟು ಅಲ್ಪ ವಿರಾಮ ಹಾಕೋಣ, ಮತ್ತೆ 3 ಅಂಕೆ ಉಳಿತದೆ. ಏನಂತ ಓದ್ಬೋದು? 389,607. ಎಲ್ಲಿದೆ? 607 ಅಂತ ಇದೆಯೇನಪ್ಪ ಇಲ್ಲಿ? 607 ಅಂತ ಇದೆಯಾ ಅಲ್ಲಿ? ಆಪ್ಷನ್ ಏನ? 389,000 ಅಂತ ಇದೆಯೇನಪ್ಪ? ಆಪ್ಷನ್ ಡಿ, 389,607. ಯಾ. ನೆಕ್ಸ್ಟ್ ಹೋಗೋಣ. 90,099 ಎಲ್ಲಿದೆ? 90,099 ಆಪ್ಷನ್ ಎ ಸರ್. ಆಪ್ಷನ್ ಡಿ. ಆಪ್ಷನ್ ಸಿ ಆದರೆ 90,909. ನಮಗೆ ಬೇಕಿರೋದು ಕೇವಲ 90,099. ಮುಂದಿನ ಪ್ರಶ್ನೆ, 80,905 ಸಂಖ್ಯೆಗಳಲ್ಲಿ ಹೇಗೆ ಬರಿಬೋದು? 80,905. 80,905 ಈಸಿ ಈಸಿ. ನೆಕ್ಸ್ಟ್ ಕ್ವೆಶನ್, ಕೆಳಗಿನ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಭಾಳ ಸುಲಭ ಇದೆ. 86,000 ಇದೊಂದೇ ಇರೋದಲ್ವಾ? ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, 4,25,150 ಎಂಬ ಸಂಖ್ಯೆಯಲ್ಲಿನ 2 5ಗಳ ಸ್ಥಾನ ಬೆಲೆಗಳ ಗುಣಲಬ್ಧ. 2 5ಗಳ ಸ್ಥಾನ ಬೆಲೆಗಳ ಗುಣಲಬ್ಧ ಮಾಡಿ ಹೇಳಿ, ಎಷ್ಟು ಬರ್ತದೆ? 2 5 ಇದೆ. ಈ 5ರ ಸ್ಥಾನ ಬೆಲೆ ಏನಾಗುತ್ತೆ? 5,000. ಈ 5ರ ಸ್ಥಾನ ಬೆಲೆ ಏನಾಗುತ್ತೆ? 50. ಇವುಗಳ ಗುಣಲಬ್ಧ, ಸೊನ್ನೆಗಳ ಬಗ್ಗೆ ಚಿಂತೆ ಬೇಡ. 5 5 25. 1 2 3 4. ಆಪ್ಷನ್ ಡಿ. ನೋಡಪ್ಪ, ಇಲ್ಲಿ 3 0 3 0, ಅಲ್ಲೊಂದು 0 ಇಲ್ಲೊಂದು 0. ಆಪ್ಷನ್ ಡಿ ಕರೆಕ್ಟು. ಆಪ್ಷನ್ ಸಿ ಹೇಗಾಗುತ್ತಪ್ಪ? ಆಪ್ಷನ್ ಸಿ ಹೇಗಾಗುತ್ತೆ? ಆಪ್ಷನ್ ಸಿ ಅಲ್ಲಿ 5 0 ಇಲ್ವಾ? ಆಪ್ಷನ್ ಸಿ ಅಲ್ಲಿ 5 0 ಇಲ್ವಾ? ಓಕೆ ಓಕೆ, ಗೊಂದಲ ಬೇಡ. ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಸಾಗರ್ ಅರ್ಥ ಆಗ್ತಿದೆಯಾ? ಗುಡ್. ಇಲ್ಲಿ ನೋಡಿ ಏನು ಮಾಡೋದು, ಇಲ್ಲೇನು ಮಾಡೋಣ? 6,05,486 ಎಂಬ ಸಂಖ್ಯೆಯಲ್ಲಿನ 2 6ಗಳ ಮುಖಬೆಲೆಗಳ ಗುಣಲಬ್ಧ ಎಷ್ಟು? ಕರೆಕ್ಟ್. ಬಾಯಲ್ಲೇ ಮಾಡ್ಬೋದು. 6ರ ಮುಖಬೆಲೆ 6, ಎಲ್ಲಿದ್ರು ಏನು ಅದು 6. ಇದರ ಬೆಲೆ 6, ಇದರ ಬೆಲೆ 6, ಅದರ ಗುಣಲಬ್ಧ 6 6 36. ಇದರ ಮುಖಬೆಲೆ 6, ಇದರ ಮುಖಬೆಲೆ 6, 6 6 36. 6ರ ಮುಖಬೆಲೆ 6, ಇನ್ನೊಂದು 6ರ ಮುಖಬೆಲೆನೂ 6, 6 6 ಗುಣಲಬ್ಧ 36. ಮುಗೀತು. ಗುಡ್. ಕೆಳಗಿನವುಗಳಲ್ಲಿ ಯಾವ ಆಯ್ಕೆಯನ್ನು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಬರೆಯಲಾಗಿದೆ? ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ. ಯಾವ ಕ್ರಮ ಇದು? ಯಾವ ಕ್ರಮ? ಏರಿಕೆ ಕ್ರಮ. ಅಥವಾ ಇನ್ನೊಂದು ಹೆಸರೇನಿತ್ತು? ಏನು ಕ್ರಮ? ಯಾವ ಕ್ರಮ? ಆರೋಹಣ ಕ್ರಮ. ರೈಟ್. ಓಕೆ, ಯಾವುದಿದೆ? ಆಪ್ಷನ್ ಎ ಬರುತ್ತಾ? ಅಲ್ರಿ, ಯಾರ್ರೀ ಆಪ್ಷನ್ ಎ ಅಂದದ್ದು? 30,333 ಏರ್ತಾ ಇದೆಯಾ? ಎ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 33, 330, 330 ಆದ್ಮೇಲೆ 303 ಕೆಳಗೆ ಹೋಯ್ತಲ್ವ ಇದು? 330 ಆದ್ಮೇಲೆ 303 ಬಂತು, ತಪ್ಪು. ಓಕೆ, ಆಪ್ಷನ್ ಡಿ ಇಸ್ ಗುಡ್. ಆಪ್ಷನ್ ಡಿ ಹೇಗೆ ಅಂತಂದರೆ ಯಾರಾದರೂ ಇದರಿಂದ ಯಾವುದು ಹೇಳಪ್ಪ? ಹಾಗಾದರೆ ನಿಂದು ಹೇಳು ಯಾವುದು?
ಆಪ್ಷನ್ ಏನಪ್ಪ? ಒಂದು ನಿಮಿಷ ತಡ್ರಿ, ವಿನಯ್ ಪಾಟೀಲ್ ಅಂತ ಸ್ವಲ್ಪ ಸಮಸ್ಯೆ ಇದೆ. ವಿನಯ್ ಪಾಟೀಲ, ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು, ಅದಕ್ಕೆ ನಾವೇನಂತ ಹೇಳ್ತೀವಿ? ಏರಿಕೆ ಕ್ರಮ ಅಂತೀವಿ. 303. ನೆಕ್ಸ್ಟ್ ಏನಿರಬೇಕು? 303ಕ್ಕಿಂತ ಏನಿರಬೇಕು? ಜಾಸ್ತಿ ಇರಬೇಕು. 33 ಇದೆ. ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಹಾಂ, ಜಾಸ್ತಿ ಇರಬೇಕಿತ್ತಲ್ವ? ಬರುತ್ತಾ? ಬರಲ್ಲ. ಓ, ಎಲ್ಲ ಉತ್ತರಗಳು ತಪ್ಪಿದ್ದಾವೆ. ಮೋಸ್ಟ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ಬೋದು. ಎಲ್ಲ ಉತ್ತರಗಳು ತಪ್ಪಿದ್ದಾವೆ. ಗ್ರೇಸ್ ಮಾರ್ಕ್ಸ್. ಚಲೋ, ಗುಡ್ ಪಾಯಿಂಟ್. ಕೆಳಗಿನವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಒಂದು ನಿಮಿಷ ಮಕ್ಕಳೇ, ಒಂದು ನಿಮಿಷ, ಒಂದೇ ಒಂದು ನಿಮಿಷ. ನಾನೊಂದು ಸರಿ ನೋಡಿಬಿಡ್ತೀನಿ ಹೇಗಾದರೂ. ಏರಿಕೆ ಕ್ರಮ ಅಲ್ವಾ? ಒಂದೇ ನಿಮಿಷ. ನಾನು ನೋಡೋದ್ರಲ್ಲಿ ತಪ್ಪು ಮಾಡ್ದಂಗೆ ಕಾಣ್ತೀನಿ. ನನಗೆ ಒಂದು ಅವಕಾಶ ಕೊಡ್ರಿ. 303, 33 ಇದಂತೂ ಬರಲ್ಲ. 33, 330, 303 ಇದು ಬರಲ್ಲ. ಇದು 33,000, 30,000 ಇದಂತೂ ಸಾಧ್ಯ ಇಲ್ಲ. ತಡಿಯಪ್ಪ, ಇದು ಬರುತ್ತೆ. ಇಲ್ಲ, ನಾನು ಇದನ್ನು ನೋಡಲಿಲ್ಲ ಮಕ್ಕಳೇ, ನಂದು ತಪ್ಪಾಯ್ತದು. ಇಲ್ಲಿ 30,000 ಇದೆ, 33,000 ಆಯ್ತಲ್ಲ ಇದು, ಹೌದಲ್ವಾ? ಸಮರ್ಥ, ನೀನು ಹೇಳಿದ್ದು ಕರೆಕ್ಟ್ ಇದೆ. ಥ್ಯಾಂಕ್ ಯು. ಆಯಿತಾ? ನನ್ನ ತಪ್ಪಾಯಿತು. ಗುಡ್, ಥ್ಯಾಂಕ್ ಯು. ಓಕೆ, ಕೆಳಗಿನವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಕರೆಕ್ಟ್? ಥ್ಯಾಂಕ್ ಯು. 36,890ರಲ್ಲಿನ 3ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ಮೊತ್ತ. 3ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ಮೊತ್ತ. ನೋಡಿ 3ರ ಸ್ಥಾನ ಬೆಲೆ ಏನು? 30,000. ಮುಖಬೆಲೆ? ಅವೆರಡರ ಮೊತ್ತ 30,000 ಕರೆಕ್ಟಾ? ಮುಂದೆ ಹೋಗ್ಬೋದಾ? ಚಾಲೋ. ಇದರ ಸಾಮಾನ್ಯ ರೂಪ ಅಂದರೆ ವಿಸ್ತರಿಸಿ ಬರೆದಿದ್ದಾರೆ ಅದನ್ನು. ಇದರ ಸಾಮಾನ್ಯ ರೂಪ ಏನಾಗುತ್ತೆ? ಅದರ ಸ್ಥಾನ ಬೆಲೆಗಳನ್ನು ಬಿಡ್ರಿ. ಇದರ ಸ್ಥಾನ ಬೆಲೆ 30,000, ಇದು 9,000, ಇದು 0, ಅದು 70 ಪ್ಲಸ್ ಅದು 4. ಕರೆಕ್ಟಾ? ಕರೆಕ್ಟ್ ಇದೆಯಲ್ಲ? ಗುಡ್. ಇದು ನೀವು ಮಾಡಿ ಹೇಳ್ರಿ ನೋಡೋಣ. ಸ್ನೇಹ ಬಂತ? ಬಾಯಲ್ಲೇ ಹೇಳ್ಬೋದು ಸ್ನೇಹ. ಆಪ್ಷನ್ ಬಿ ಕರೆಕ್ಟ್. ಗುಡ್ ಅರ್ಷ, ಗುಡ್. 45,000. 9 10 ಅಂದರೆ 90 ತಾನೆ? 90. 5 ಬಿಡಿ ಅಂದರೆ 5. ಇವೆಲ್ಲವನ್ನ ಏನು ಮಾಡ್ಬೇಕು ನಾವು? ಕೂಡಿಸ್ಬೇಕೇನಪ್ಪ? ಹಾಂ, ಆಪ್ಷನ್ ಬಿ ಕರೆಕ್ಟ್, ರೈಟ್. 0 0 5 5, 0 9 9, 0 5. ಆಪ್ಷನ್ ಬಿ ಕರೆಕ್ಟ್. ಕರೆಕ್ಟ್ ಇದೆ? ಮುಂದೆ ಹೋಗ್ಬೋದಾ? ಚಲೋ. 5,05,005 ಬಿಡಿ. ಮಾಡಿ ನೋಡೋಣ. ಓ, ಕರೆಕ್ಟ್. 5,00,000, 5,00,000, 505. ಎಲ್ಲವನ್ನು ಕೂಡಿಸಿದ್ರೆ ಇದು ಬರುತ್ತೆ. ಆಪ್ಷನ್ ಡಿ ಕರೆಕ್ಟ್. ಈಸಿ ಇದೆ? ಮುಂದೆ ಹೋಗೋಣ. ಚಲೋ, ಇದನ್ನು ನೋಡಿ. ಓ, ಈಗ ನಿನ್ನ ತಲೆ ಮೇಲೆ ಕೈ ಇಕ್ಕಬಿಡಮ್ಮ. ಎಷ್ಟು ದೊಡ್ಡ ಕ್ವೆಶನ್ ಬಂತು ಸರ್.
ಕ್ವಶನ್ ದೊಡ್ಡದಾದಷ್ಟು ತಾಳ್ಮೆ ಜಾಸ್ತಿ ಇರಬೇಕು, ಆಯಿತಾ? ನೋಡಿ ನೋಡೋಣ, ನಾನು ನಿಮ್ಮ ಜೊತೆ ಮಾಡ್ತೀನಿ ಬನ್ನಿ. ಒಂದು ನೇಹಾಳ ತೋಟ ಅಂತ ಒಂದು ಬಂದಿತ್ತಲ್ವ ಪ್ರಶ್ನೆ? ಅದೇ ಅಷ್ಟೇ, ಇದು ಅದೇ ಥರ. ದಾಸ್ತಾನು ಕೊಠಡಿಯಲ್ಲಿ ಅಂದರೆ ಗೋಡಾನ್ ಇರ್ತದಲ್ಲಮ್ಮ, ಗೋಡಾನ್ ಇರ್ತಲ್ಲಪ್ಪ, ಆ ಥರ ದಾಸ್ತಾನು ಕೊಠಡಿಯಲ್ಲಿ ಪಂಡಿತರಾಧ್ಯ, ದಾಸ್ತಾನು ಕೊಠಡಿಯಲ್ಲಿ 8468 ಭತ್ತದ ಚೀಲಗಳು, 8648 ರಾಗಿ ಚೀಲಗಳು, 8864 ಜೋಳದ ಚೀಲಗಳು, 8846 ಗೋಧಿ ಚೀಲಗಳು, 8684 ಹೆಸರು ಕಾಳು ಚೀಲಗಳನ್ನು ಸಂಗ್ರಹಿಸಿಡಲಾಗಿದೆ. 8600 400 8 ಅದೇ ಬಂದಿದೆ ಅಲ್ಲ, ಪದೇ ಪದೇ ಕನ್ಫ್ಯೂಸ್ ಆಗಬೇಡಿ, ಆರಾಮಾಗಿ ನೋಡಿ. ದಾಸ್ತಾನು ಕೊಠಡಿಯಲ್ಲಿ ಸಂಗ್ರಹಿಸಿದ ಧಾನ್ಯಗಳನ್ನು ಚೀಲಗಳ ಸಂಖ್ಯೆಗಳಿಗೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಮೊದಲು ಅರ್ಥ ಮಾಡ್ಕೊಳ್ಳಿ. ಯಾವ ಕ್ರಮ? ಇಳಿಕೆ ಕ್ರಮ ಅಂದರೆ ದೊಡ್ಡದರಿಂದ ಚಿಕ್ಕದು. ಇನ್ನೊಂದು ಹೆಸರೇನು ಇಳಿಕೆ ಕ್ರಮಗೆ? ಇನ್ನೊಂದು ಹೆಸರೇನು ಇಳಿಕೆ ಕ್ರಮಕ್ಕೆ? ಯಾವ ಆರೋಹಣ? ಹಾಂ, ಧ್ವಜ ಅವರೋಹಣ. ಆ ಧ್ವಜವನ್ನು ತೆಗೆದುಬಿಡ್ರಿ. ಅವರೋಹಣ ಕ್ರಮ. ಇಳಿಕೆ ಕ್ರಮಕ್ಕೆ ಇನ್ನೊಂದು ಹೆಸರೇನು? ಭಾಳ ಮುಖ್ಯ ಇದನ್ನು ಅರ್ಥ ಮಾಡ್ಕೊಳ್ಳೋದು. ಫೈನಲ್ ಎಕ್ಸಾಮಲ್ಲೂ ಕೆಲವು ಮಕ್ಕಳು ಕನ್ಫ್ಯೂಸ್ ಆಗಿಬಿಡ್ತಾರೆ. ಆರೋಹಣ ಕ್ರಮ ಅಂದ್ರೇನು, ಅವರೋಹಣ ಕ್ರಮ ಅಂದ್ರೇನು. ಅವರೋಹಣ ಕೇಳಿರ್ತಾರೆ, ಅಲ್ಲದನ್ನು ಅವ್ರೇನು ಮಾಡಿರ್ತಾರೆ, ಏರಿಕೆ ಕ್ರಮದಲ್ಲಿ ಬರ್ತಾರೆ. ತಪ್ಪದು. ಆರೋಹಣ ಕೇಳಿರ್ತಾರೆ, ಅದನ್ನು ಇಳಿಕೆ ಕ್ರಮದಲ್ಲಿ ಬಂದುಬಿಡ್ತಾರೆ ಕನ್ಫ್ಯೂಸ್ ಆಗಿ. ಎರಡೂ ಶಬ್ದಗಳು ಗೊತ್ತಿರಬೇಕು. ಏರಿಕೆ ಕ್ರಮ ಅಂದರೆ ಆರೋಹಣ, ಇಳಿಕೆ ಕ್ರಮ ಅಂದರೆ ಅವರೋಹಣ. ಏರಿಕೆ ಕ್ರಮ ಅಂದರೆ ಆರೋಹಣ, ಇಳಿಕೆ ಕ್ರಮ ಅಂದರೆ ಅವರೋಹಣ. ಏರಿಕೆ ಕ್ರಮ ಅಂದರೆ ಆರೋಹಣ, ಇಳಿಕೆ ಕ್ರಮ ಅಂದರೆ ಅವರೋಹಣ. ಸರಿನಾ? ಇದನ್ನು ಮಾಡೋಣ ಬನ್ನಿ. ಸೊ ಇಳಿಕೆ ಕ್ರಮದಲ್ಲಿ ಬರೀಬೇಕು. ಇಳಿಕೆ ಅಂದರೆ ಮೊದಲು ದೊಡ್ಡದು ಬರಬೇಕು. ಜಾಸ್ತಿ ಯಾರ್ದಿದೆಯಪ್ಪ? ಜೋಳನ ಜಾಸ್ತಿ ಇರೋದು? ಜೋಳ ಫಸ್ಟ್ ಬರಬೇಕು. ಜೋಳ ಎಲ್ಲಿದೆ? ಜೋಳ ಆಪ್ಷನ್ ಡಿ. ರಾಗಿ ಫಸ್ಟ್ ಬಂದಿದೆ, ಜೋಳ ಫಸ್ಟ್ ಬರಬೇಕಿತ್ತು, ಹೋಯ್ತು. ನೆಕ್ಸ್ಟ್ ಸೆಕೆಂಡ್ ಯಾರು ಬರಬೇಕು? ಸೆಕೆಂಡ್ ಜೋಳ ಆದಮೇಲೆ ಯಾರಿದ್ದಾರೆ? ಗೋಧಿ ಬರಬೇಕು. 8846 ಗೋಧಿ ಇದೆಯಾ? ಇದೆ. ಗೋಧಿ ಇಲ್ಲಿದೆಯಾ? ಇದು ಹೋಯ್ತು. ಗೋಧಿ ಆದಮೇಲೆ ಯಾರು ಬರಬೇಕು? ಹೆಸರು ಕಾಳು ಬಂದಿದೆ, ಅಲ್ಲಿ ಹೆಸರು ಕಾಳು ಬಂದಿಲ್ಲ, ಆಪ್ಷನ್ ಬಿನೂ ಹೋಯ್ತು. ಮುಂದೇನು ನೋಡೋದೇ ಬೇಡ ನಾವು, ಆಪ್ಷನ್ ಭತ್ತ ನೋಡಿದ್ರೆ ಸಾಕಿತ್ತಾ? ಇರಲಿ. ಗುಡ್. ಓ ಹೌದಲ್ಲ, ಯಾವುದು ಅತ್ಯಂತ ಚಿಕ್ಕದು ಬರುತ್ತೆ? ಇಲ್ಲಿ ಮೊದಲು ಜೋಳ ಬಂತು, ಕೊನೆಗೆ ಯಾರು ಬರಬೇಕಿತ್ತು? ಭತ್ತ ಇರೋದೆಲ್ಲಿ? ಕೊನೆಯಲ್ಲಿ ಭತ್ತ ಎಲ್ಲಿದೆ? ಆಪ್ಷನ್ ಎಲ್ಲಿ ಮಾತ್ರ ಇದೆ. ಭತ್ತ ಎಲ್ಲಿದೆ? ಆಪ್ಷನ್ ಎಲ್ಲಿ ಮಾತ್ರ ಇದೆ. ನೇರವಾಗಿ ನಾವು ಆಪ್ಷನ್ ಏನೇ ಮಾಡ್ಬೋದಿತ್ತು. ಗುಡ್ ಅಬ್ಸರ್ವೇಷನ್ ಹರ್ಷ, ಗುಡ್. 27,307 ಎಂಬ ಸಂಖ್ಯೆಯಲ್ಲಿ 2 ಏಳುಗಳ ಸ್ಥಾನ ಬೆಲೆಗಳ ವ್ಯತ್ಯಾಸ ಮಾಡಿ ಹೇಳ್ತೀರಾ? 2 ಏಳುಗಳ ಸ್ಥಾನ ಬೆಲೆಗಳ ವ್ಯತ್ಯಾಸ. ಮೈನಸ್ ಹಾಕಮ್ಮ, ಮೈನಸ್ ಹಾಕಿ. ಆಪ್ಷನ್ ಎ ಚೆಕ್ ಮಾಡೋಣ. 27,307 ಅಂತ ಇದೆ. ಈ 7ರ ಸ್ಥಾನ ಬೆಲೆ 7,000. ಈ 7 ಆಪ್ಷನ್ ಎ ಕರೆಕ್ಟ್ ಇದೆ ಅಂತ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಓಕೆ. ಸಿಂಚನ ಏನಮ್ಮ ಕರೆಕ್ಟ್ ಇದೆಯಾ? ಓಕೆ, ಗುಡ್. ಸಾಗರ್ ನೀನು ಮಾಡಿದ್ದಪ್ಪ? ಓಕೆ. ಕೆಳಗೆ ನೀಡಿರುವ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನು ಕ್ರಮವಾಗಿ ಬರೆಯಿರಿ. ದೊಡ್ಡ ಸಂಖ್ಯೆ ಯಾವುದು? ದೊಡ್ಡ ಸಂಖ್ಯೆ ಯಾವುದು? ಇದು 58,019. ಚಿಕ್ಕ ಸಂಖ್ಯೆ
ಹೌದಾ? ಓಕೆ. ಇದು ದೊಡ್ಡ ಸಂಖ್ಯೆ, ಇದು ಚಿಕ್ಕ ಸಂಖ್ಯೆ, ಕರೆಕ್ಟಾ? ಇದು ದೊಡ್ಡ ಸಂಖ್ಯೆ, ಇದು ಚಿಕ್ಕ ಸಂಖ್ಯೆ. ಚಿಕ್ಕ ಸಂಖ್ಯೆ. ಸೊ ಇದನ್ನು ಕ್ರಮವಾಗಿ ಬರೀರಿ ಅಂದರೆ ದೊಡ್ಡ ಸಂಖ್ಯೆ ಆಮೇಲೆ ಚಿಕ್ಕ ಸಂಖ್ಯೆ, ಈ ಕ್ರಮದಲ್ಲಿ ಬರೆದಿರೋದು ಎಲ್ಲಿದೆ? ಆಪ್ಷನ್ ಡಿ ಯಲ್ಲಿದೆ. ಲಕ್ಷ್ಮಿ, ಅರ್ಥ ಆಗ್ತಿದೆಯಾ? ರೈಟ್. 4067ರಲ್ಲಿನ ಎಲ್ಲ ಅಂಕೆಗಳ ಮುಖಬೆಲೆಯ ಮೊತ್ತವೆಷ್ಟು? ಈಗ ಹಾಂ, ಒಂದು ನಿಮಿಷ. ರಿಷಿತಾ ಹೇಳಮ್ಮ, ಯಾವುದ್ರ ಮೊತ್ತ? ಎಲ್ಲ ಅಂಕೆಗಳ ಮುಖಬೆಲೆಗಳ ಮೊತ್ತ. ಅವಸರದ ಪಿಶಾಚಿಗಳ, ಸರಿಯಾಗಿ ಮಾಡಿದ್ರೆ ಎಲ್ಲ. ಹಾಂ, ಏನಪ್ಪ ಹರ್ಷ? ಆಪ್ಷನ್ ಎ ಸರ್, ಆಪ್ಷನ್ ಎ ಸರ್, ಆಪ್ಷನ್ ಎ ಸರ್. ಎಲ್ಲ ಅಂಕೆಗಳ, ಯಾವ್ಯಾವ ಎಲ್ಲ ಅಂಕೆಗಳು? ಈ 4, ಈ 0, ಈ 6, ಆ 7, ಈ ಎಲ್ಲ ಅಂಕೆಗಳ ಮುಖಬೆಲೆ. ಇದ್ರ ಮುಖಬೆಲೆ ಏನು ಹೇಳಪ್ಪ? ಇದ್ರ ಮುಖಬೆಲೆ ಏನು ಹೇಳಪ್ಪ? ಇದ್ರ ಮುಖಬೆಲೆ ಏನಪ್ಪ? ಇದ್ರ ಮುಖಬೆಲೆ ಏನಪ್ಪ? ಮುಖಬೆಲೆಯ ಮೊತ್ತವೆಷ್ಟು ಅಂದರೆ ಏನು ಮಾಡ್ಬೇಕು ನಾನು? ಏನಾಗುತ್ತೆ ಹೇಳೀಗ? 4 + 0 4, 4 + 6 10, 10 + 7 ಎಷ್ಟು ಬರುತ್ತೆ? ಅಥವಾ ಆಪ್ಷನ್ ಎ ಸರ್, ಆಪ್ಷನ್ ಎ ಸರ್, ಆಪ್ಷನ್ ಎ ಸರ್. ನೀನು ಹೇಳಿದ್ಯಾ ಕರೆಕ್ಟಾಗಿ? ಇದು ಹಿಂದೆ ಒಂದ್ಸರಿ ಬಂದಿತ್ತು, ಅವಾಗ ಈ ಪದ್ಧತಿಯಲ್ಲಿ ಗೌತಮ್ ಮಾಡಿದ್ದ ಲೆಕ್ಕನ. ಈ ಪದ್ಧತಿ ಬಳಸಿದ್ದ ಅವಾಗ. ಅದನ್ನು ಇಲ್ಲಿ ಬಳಸಬೇಕಿತ್ತು, ಇಲ್ಲಿ ಬಳಸಲಿಲ್ಲ. ಇರಲಪ್ಪ, ಮುಂದಿನ ಅರ್ಥ ಆಯ್ತಾ ಹೇಗೆ ಮಾಡೋದಂತ? ಪ್ರಶ್ನೆನ ಓದ್ಕೊಬೇಕು ಮಕ್ಕಳೇ, ಸರಿಯಾಗಿ ಓದ್ಕೊಬೇಕು. ನೀವು ಪ್ರಶ್ನೆ ಓದ್ಕೊಬೇಕಾದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ರಪ್ಪ ಅಂದರೆ ಪೂರ್ತಿ ಮಾರ್ಕ್ಸ್ ಗಾನ್, ಖತಮ್. ಓಕೆ. 7,05,102 ಎಂಬ ಹೇಳಿಕೆಯನ್ನು ಅಂಕೆಗಳಲ್ಲಿ ಬರೆಯುವ ಕ್ರಮ. 7 ಲಕ್ಷ, ಯಾವುದು? ಏಳು ಲಕ್ಷ, 1000 ಬಿಡಿ, 100, 10 ಬಿಡಿ. 7 ಲಕ್ಷ, 10,000, 1000, 100, 10 ಬಿಡಿ. ಅಥವಾ ಬಿಡಿ, ನಾನು ಮಾತಾಡ್ಬೇಕಾದ್ರೆ ಮಾತಾಡ್ಬಾರ್ದಪ್ಪ. ಬಿಡಿ, 10, 100, 1000, 10,000, ಲಕ್ಷ. ಕರೆಕ್ಟಾ? 7,05,202. 502 ಇಲ್ಲ ಅಂದರೆ ಏನು ಮಾಡ್ಬೇಕು ನಾವು? 2,000 ಎಲ್ಲಿದೆ? ಆಪ್ಷನ್ ಎ ಕರೆಕ್ಟ್. ನೋಡಿ, ಇದು ಭಾಳ ಸರಳ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ನೀವು ತಪ್ಪು ಮಾಡಲೇಬಾರ್ದು. ಸಿಂಚನ ಸ್ವಲ್ಪ ನಿಧಾನ ನೋಡಬೇಕು. 46,890 ಎಂಬ ಸಂಖ್ಯೆಯಲ್ಲಿನ 4ರ ಸ್ಥಾನಬೆಲೆ ಮತ್ತು ಮುಖಬೆಲೆಗಳ ನಡುವಿನ ವ್ಯತ್ಯಾಸವೆಷ್ಟು? 46,890. ಇದರ 4ರ ಸ್ಥಾನಬೆಲೆ ಏನು? 40,000. 4ರ ಮುಖಬೆಲೆ ಏನು? ಇವುಗಳ ನಡುವಿನ ವ್ಯತ್ಯಾಸ ಅಂದರೆ ಮೈನಸ್, ಕಳಿಬೇಕು. 4 ಇದ್ದಿದ್ದು 3 ಆಗುತ್ತೆ. ಇದೆಲ್ಲವೂ 9 ಆಗ್ತವೆ. ಅದೊಂದು 10 ಆಗುತ್ತೆ. 10ರಲ್ಲಿ 4 ಅಂದರೆ 6. ಒಂದು ನಿಮಿಷ ಮಕ್ಕಳೇ, ಒಂದು ನಿಮಿಷ. 39,996 ಎಲ್ಲಿದೆ? ಆಪ್ಷನ್ ಸಿ ಯಲ್ಲಿದೆ. ಆಪ್ಷನ್ ಸಿ ಯಲ್ಲಿದೆ. ಕರೆಕ್ಟಾ? ಸೊ ಅರ್ಥ ಆಯ್ತು ಸಾಗರ್? ಮುಂದೋಗ್ಬೋದಾ? ಓಕೆ. ಏನು ಬಂತ?
ಹೇಳ್ಕಂದ ಹೇಳು ಹೇಳು. ಆಪ್ಷನ್ ಸಿ ಇವಾಗ ಬಂತ ನಿನಗೆ? ಬಂತ? ಕರೆಕ್ಟ್ ಬಂತಾ? ಕರೆಕ್ಟ್ ಬಂತಾ? ಸರಿ ಸರಿ, ತೊಂದರೆ ಇಲ್ಲ ತೊಂದರೆ ಇಲ್ಲ. ಸೊ 50,00,000 ಸಿಂಚನ ಕರೆಕ್ಟ ನೋಡು. 50,05,50 50 ಓಹೋ ಹೋ ಹೋ ನನಗೆ ಓದಕ್ಕೆ ಬಿಡಿ. ಅಲ್ಲೇ ಕೆಲವರು ಮಕ್ಕಳು ಆನ್ಲೈನಲ್ಲೂ ನೋಡ್ತಾ ಇದ್ದಾರೆ. ನೀನೆಲ್ಲ ಉತ್ತರ ಇಲ್ಲೇ ಹೇಳ್ಬಿಟ್ರೆ ಹೆಂಗಮ್ಮ ವಿಧಾನ. 50,00,000 ಪಟೇಲ್ 50,05,50 ಎಂಬ ಸಂಖ್ಯೆ ಹೇಳಿಕೆಯನ್ನು ಅಂಕೆಗಳಲ್ಲಿ ಬರೆಯುವ ಕ್ರಮ. ತಡೀರಿ ನನಗೆ ಗೊತ್ತಾಯಿತು ನೋಡಮ್ಮ. ತಡ್ರಿ ಸಿಂಚನಗೆ ಸ್ವಲ್ಪ ಸಮಸ್ಯೆ ಇದೆ. ಸಿಂಚನ ಹೇಳಮ್ಮ, ಆಪ್ಷನ್ ಎ ಅಂತಿದೆಯಾ? 50,00,000 50,00,000 5,000 5,050 ಇಷ್ಟೇನ ಬರ್ತಿದ್ನೇನೋ? ಅರ್ಥ ಆಯ್ತಮ್ಮ ಎಲ್ಲಿ ತಪ್ಪಾಯ್ತು ಅಂತ? ಬರೆದು ನೋಡಬೇಕು ನೀನು ಬರೆದು ನೋಡಬೇಕು, ಕಾಮ ಹಾಕಿ ನೋಡಬೇಕು. ಅಲ್ಪ ವಿರಾಮ ಹಾಕಲಿಲ್ಲದ್ರೆ ಮೋಸ ಹೋಗ್ತೀರಿ. ಬರೆದು ಅಲ್ಪ ವಿರಾಮ ಹಾಕಿ ನೋಡ್ಬೇಕು ಮಕ್ಕಳೇ. ಮುಂದಿನ ಪ್ರಶ್ನೆ. ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾರೆ. 4,25,150 ಎಂಬ ಸಂಖ್ಯೆಯಲ್ಲಿನ 2 5ಗಳ ಸ್ಥಾನ ಬೆಲೆಗಳ ಮೊತ್ತ ಎಷ್ಟು? ವೆರಿ ಗುಡ್. ನೋಡ್ರಿ, 2 ಸ್ಥಾನ ಬೆಲೆಗಳು. ಇದರ ಸ್ಥಾನ ಬೆಲೆ ಏನು? 5,000. ಇದರ ಸ್ಥಾನ ಬೆಲೆ ಏನು? 50. ಇವುಗಳ ಮೊತ್ತ 5,050. ಆಪ್ಷನ್ ಸಿ ಕರೆಕ್ಟ್. ಸಿಂಚನ ಕರೆಕ್ಟ್. ನೆಕ್ಸ್ಟ್ ಹೋಗ್ಬೋದಾ? ನಿನಗೆ ಬರ್ತಾ ಇದೆಯೇನಪ್ಪ? ನಿನಗೆ ಬರ್ತಾ ಇದೆಯಾ ಮಾಡೋಕ್ಕೆ? ನಿನಗೆ ಚಂದನ್ ನಿನಗೆ ಮಾಡೋಕ್ಕೆ ಬರ್ತಾ ಇದೆಯಾ? ಲೆಕ್ಕ ಮಾಡೋಕ್ಕೆ ಬರ್ತಾ ಇಲ್ಲ? ಗುಡ್, ವೆರಿ ಗುಡ್. ನಾನು ಹೇಳಿದ್ದು ಕೇಳಿಸ್ತಪ್ಪ ನಿನಗೆ? ಲೆಕ್ಕ ಮಾಡೋಕ್ಕೆ ಬರ್ತಾ ಇದೆಯಾ? ಕೂಡ್ಸೋಕ್ಕೆ ಕಳೆಯೋಕ್ಕೆ ಬರ್ತಾ ಇದೆಯಾ? ಈಸಿರೋ ಬರ್ತದವೆ, ಕಷ್ಟ ಇರೋದು ಕಷ್ಟ ಆಗ್ತಿದೆ, ತೊಂದರೆ ಇಲ್ಲ. 9,063 ಎಂಬ ಸಂಖ್ಯೆಯಲ್ಲಿನ 9ರ ಸ್ಥಾನ ಬೆಲೆ ಎಷ್ಟು? ನಾನು ಮಾರ್ಕ್ ಮಾಡಿದ್ದೀನಲ್ಲ, ಮತ್ತೆ ಯಾಕೆ ಹೇಳ್ತೀರಾ ನೀವು? ಅದನ್ನು 10 ಸರಿ ಹೇಳ್ಬಿಟ್ರೆ ಹೇಗೆ? ನಾನು ಮಾರ್ಕ್ ಮಾಡಿದ್ಮೇಲೆ ಮುಗೀತು. ಅದನ್ನ ಮತ್ತೆ ಆಪ್ಷನ್ ಡಿ ಸ ಈಗ ಸ್ಟ್ರೈಕ್ ಮಾಡ್ತಾರೆ ನೋಡಿದ್ದೀರಾ? ಬೇಕೇ ನ್ಯಾಯ ಆಪ್ಷನ್ ಬೇಕು. ಆಪ್ಷನ್ ಡಿ ಅಂತ ಕೂತ್ಬಿಡ್ತೀರಲ್ಲ ನೀವು. ನಾನು ಬರೆದ ಮೇಲೆ ಆದರೂ ಶಾಂತರಾಗ್ರಿ ಆಯಿತಾ? ಬನ್ನಿ ಈ ಪ್ರಶ್ನೆ ಮಾಡೋಣ. 23,500 ಈ ಸಂಖ್ಯೆಯಲ್ಲಿನ 2 2ಗಳ ಸ್ಥಾನ ಬೆಲೆಗಳ ಮೊತ್ತ. 2 2ಗಳ 23,500 ಅಂತ ಇದೆ. ಇದರ ಈ 2 2ಗಳಿದ್ದಾವೆ. ಇಲ್ಲೊಂದು 2 ಇದೆ, ಇಲ್ಲೊಂದು 2 ಇದೆ. ಇದರ ಸ್ಥಾನ ಬೆಲೆ ಏನು? 20,000. ಇದರ ಸ್ಥಾನ ಬೆಲೆ ಏನು? 200. ಇವುಗಳ ಮೊತ್ತ ಅಂದರೆ ಏನಾಗುತ್ತೆ? 20,500 ಎಲ್ಲಿದೆ? ಆಪ್ಷನ್ ಸಿ. ಈಸಿ ಇತ್ತಿದು? ಈಸಿ? ಓಕೆ ರಿಷಿತಾ, ಈಸಿ ಇತ್ತಿದು? ರೈಟ್. ಓಕೆ, ಇದನ್ನು ನೋಡೋಣ ಹೇಗೆ ಮಾಡೋಣ ಅಂತ. 6,83,310 ಅಕ್ಷರಗಳಲ್ಲಿ ಬರೆಯುವ ಕ್ರಮ. 6 ಇದು ಎಲ್ಲೂ ಇಲ್ಲ ಲಕ್ಷ ಅಂತ ಯಾವಾಗ ಏನು ಮಾಡಬೇಕು? ಅಂತಾರಾಷ್ಟ್ರೀಯ ಪದ್ಧತಿಗೆ ಹೋಗಬೇಕು. 683,000 ಎಲ್ಲಿದೆ? 683,000 ಇದೆಯಾ? 1000 683,000 ಇದೆ. 683,000 ಇದೆಯಾ? ಇಲ್ಲ. 600 ಆಪ್ಷನ್ ಡಿ ಹಾಕಿದ್ದೀನಲ್ಲ ಸರ್. ಶಾಂತರಾಗ್ರಿ ಸರ್, ಶಾಂತರಾಗ್ರಿ.
ಸ್ವಲ್ಪ ಆ ಕಡೆ ಸರಿ ಗೌತಮ್, ಸ್ವಲ್ಪ ಆ ಕಡೆ ಸರಿ, ರೈಟ್. ಸೊ 683,310 ಅಲ್ಲಿ ಬರೀ 300 ಇದೆ, 310 ಬರಬೇಕಿತ್ತು. ಸೊ ಹಾಗಾಗಿ ಆಪ್ಷನ್ ಡಿ ನೀವು ಹೇಳಿದ್ದು ಸರಿಯಾದ ಉತ್ತರ. ಸೊ ಮಕ್ಕಳೇ, ನಿಮಗೆ ಹೇಗೆ ಅನಿಸುತ್ತೆ? ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದ ಪ್ರಶ್ನೆಗಳು ಸುಲಭ ಅನಿಸ್ತದ? ಸೊ ಇದೇ ಪ್ರಶ್ನೆಗಳನ್ನು ಆಧರಿಸಿ ನಾಳೆ ನೀವೆಲ್ಲರೂ ಪರೀಕ್ಷೆ ಬರೀತಿದ್ದೀರಿ. ರೆಡಿ ಇದ್ದೀರಾ? ವೆರಿ ಗುಡ್. ಸೊ ನನಗೂ ಖುಷಿ ಆಗ್ತಾ ಇದೆ. ನೋಡೋಣ ನಾಳೆ ಪರೀಕ್ಷೆಯಲ್ಲಿ ಹೇಗೆ ಮಾಡ್ತೀರಾ ಅಂತ. ಸ್ವಲ್ಪ ಗಮನವಿಟ್ಟು ಬರಿಬೇಕು. ಎಲ್ಲ ಅಂತಾರಾಷ್ಟ್ರೀಯ ಪದ್ಧತಿ, ಮಾತಾಡಬಾರ್ದು ಸಾಗರ್ ಪಾಟೀಲ್, ಅಂತಾರಾಷ್ಟ್ರೀಯ ಪದ್ಧತಿ ಮತ್ತು ಹಿಂದೂ ಅರೇಬಿಕ್ ಪದ್ಧತಿ, ಸಂಖ್ಯಾ ಪದ್ಧತಿ, ಏರಿಕೆ ಕ್ರಮ, ಇಳಿಕೆ ಕ್ರಮ ಮತ್ತು ಸ್ಥಾನ ಬೆಲೆ, ಮುಖ ಬೆಲೆ, ಇವುಗಳನ್ನು ಆಧರಿಸಿ ನಾಳೆ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ. ಸೊ ಆನ್ಲೈನಲ್ಲಿ ಯಾರು ನೋಡ್ತಿದ್ದೀರಾ ಮಕ್ಕಳೇ, ನಿಮಗೆ ಪ್ರಶ್ನೆ ಪತ್ರಿಕೆ ಇರೋದಿಲ್ಲ, ನಿಮಗೆ ಒಂದು ಲಿಂಕ್ ಬರ್ತದೆ. ಆ ಲಿಂಕ್ ಮೇಲೆ ಟಚ್ ಮಾಡಿದ್ರೆ ಸಾಕು, ಅದು ನಿಮ್ಮನ್ನು ಕ್ವಿಝ್ ಸೆಕ್ಷನ್ಗೆ ತಗೊಂಡೋಗುತ್ತೆ. ನೀವೇ ಮಲ್ಟಿಪಲ್ ಚಾಯ್ಸ್ ಇರ್ತದೆ, ನೀವು ಲೆಕ್ಕ ಮಾಡಿ ಅಲ್ಲೇ ಉತ್ತರ ಕೊಡ್ಬೋದು. ಉತ್ತರ ಕೊಟ್ಟ ನಂತರವೇ ನಿಮಗೆ ನಿಮ್ಮ ಅಂಕಗಳೆಷ್ಟಿದೆ ಅಂತ ನಿಮ್ಮ ಮೊಬೈಲಲ್ಲೇ ತಿಳಿತದೆ. ಸೊ ನೀವು ಸಹ ಚೆನ್ನಾಗಿ ಅಟೆಂಡ್ ಮಾಡಿ. ಈ ಪ್ರಶ್ನೆಗಳು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋನ ಮತ್ತೊಂದು ಸರಿ ನೋಡೋ ಅವಕಾಶ ನಿಮ್ಮ ಹತ್ರ ಇದೆ, ಮತ್ತೊಂದು ಸರಿ ನೋಡ್ಬೋದು. ತಯಾರಿ ನೀವು ಸಹ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸೋಣ. ನೆನಪಿಡಿ, ಇದು ಈಸಿ ಪಿಸಿ ಕ್ಲಾಸಸ್. ನೀವು ಮಾಡ್ತಾ ಇರೋದು